ವಂಡರ್ಫುಲ್ ವಿಡಿಯೋ ಜೊತೆ ನಾವು ಇವತ್ತು ಸ್ಟಾರ್ಟ್ ಮಾಡಿದ್ವಿ. ತುಂಬಾ ಲರ್ನಿಂಗ್ ಇದೆ ಅದರಲ್ಲಿ. ಪ್ರಾಡಕ್ಟ್ ಯಾವ ರೀತಿ ತಯಾರು ಮಾಡ್ತಾರೆ, ಅವರ ವಿಷನ್ ಏನು, ಎಥಿಕ್ಸ್ ಎಲ್ಲವನ್ನ ಅವರು ಡೀಟೇಲ್ಸ್ ಕೊಡ್ತಾ ಹೋದ್ರು ನಮ್ಗೆ. ಅಂಡ್ ಯಾಕೆ ನಾವು ಈ ಬಿಸ್ನೆಸ್ ಜಾಯಿನ್ ಆಗ್ಬೇಕಾಗಿದೆ, ಸೊ ಇವತ್ತೇನು ಸಮಸ್ಯೆ ಹೊರಗಡೆ ಎಷ್ಟೊಂದಿದೆ, ಅದಕ್ಕೆಲ್ಲದಕ್ಕೂ ಸ್ಟಾಪ್ ಹೇಳಿ ನಾವು ಈ ಬಿಸ್ನೆಸ್ ಒಳಗಡೆ ಬರ್ಲಿಕ್ಕೆ ಸಮೀರ್ ಮೋದಿ ಅವರು ನಮ್ಮನ್ನ ವೆಲ್ಕಮ್ ಮಾಡಿರುವಂತ ಒಂದು ವಿಡಿಯೋನ ನಾವು ಇವತ್ತು ನೋಡಿದ್ವಿ. ಕರೆಕ್ಟ್. ಸೊ ಈಗ ನಿನ್ನೆ ಟ್ರೈನಿಂಗ್ದು ಒಂದು ಫೀಡ್ಬ್ಯಾಕ್ ಜೊತೆಗೆ ಇದನ್ನ ಸ್ಟಾರ್ಟ್ ಮಾಡೋಣ, ಶೇರಿಂಗ್ ಜೊತೆಗೆ. ಸಂತೋಷ್ ಶೆಟ್ಟಿ ಸರ್ ತುಂಬಾ ಅದ್ಭುತವಾದಂತ ಒಂದು ಟ್ರೈನಿಂಗ್ ಸೆಷನ್ ನಿನ್ನೆ ಮಾಡಿದ್ರು. ತುಂಬಾ ಇಂಪಾರ್ಟೆಂಟ್ ಇತ್ತು. ಸೊ ಈ ಮೂಮೆಂಟ್ಗೆ ಪ್ಲಾನ್ ಬಂದು 1 ವರ್ಷ ಆಗಿದೆ, ಹೊಸ ಪ್ಲಾನ್. ಸೊ ಹೊಸ ಪ್ಲಾನ್ ನಲ್ಲಿ ನಾವಿನ್ನೂ ತುಂಬಾ ಅಂದ್ರೆ ಇದು ಹೇಗೆ ವರ್ಕ್ ಆಗುತ್ತೆ, ಇಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೇ ಇರ್ಬೋದು. ಅಂಡ್ ಬಹಳ ಈಸಿಯೆಸ್ಟ್ ಪ್ಲಾನ್ ಇವಾಗ ನಮ್ಗೆ ಪ್ರೆಸೆಂಟೇಶನ್ ಮಾಡ್ಲಿಕ್ಕೆ, ಪ್ಲಾನ್ ಕೊಡ್ಲಿಕ್ಕೆ ಬಹಳ ತುಂಬಾ ಕಡಿಮೆ ಸಮಯ ತಗೊಳತ್ತೆ. ಮೊದಲೆಲ್ಲ ಟೀಮ್ ಅವ್ರು ಬಂದು ಟಾಪ್ ಲೀಡರ್ ಹತ್ರ ಮಾತ್ರ ಪ್ಲಾನ್ ತಗೊಂತಿದ್ರು, ಯಾಕಂದ್ರೆ ಪ್ಲಾನ್ ಕೊಡ್ಲಿಕ್ಕೆ ಅಷ್ಟು ಎಕ್ಸ್ಪರ್ಟೇ ಇರ್ಬೇಕಿತ್ತು. ಯಾಕಂದ್ರೆ ಅಷ್ಟೊಂದು ಕ್ಯಾಲ್ಕುಲೇಷನ್ ಮೆಕ್ಯಾನಿಸಮ್ ಎಲ್ಲ ಮಾಡ್ಬೇಕಿತ್ತು ಅದಕ್ಕೆ ಬಹಳ. ಬಟ್ ಈಗ ಲಾಸ್ಟ್ 1 ಇಯರ್ ಇಂದ ಏನ್ ಪ್ಲಾನ್ ಬಂದಿದೆ, ಸೊ ಬಹಳ ಈಸಿಯಾಗಿ ಸ್ಟ್ರಕ್ಚರ್ ಕೊಡ್ಬೋದು ಅಂಡ್ ನಿಖರವಾಗಿ ಇಷ್ಟೇ ಇನ್ಕಮ್ ಬರುತ್ತೆ ಅಂತ ಹೇಳ್ಬೋದು, ಡಿಕ್ಲೇರ್ ಮಾಡ್ಬೋದು. ಅಂಡ್ ಪವರ್ ಆಫ್ 4 ಇಂದ ಸ್ಟಾರ್ಟ್ ಮಾಡಿ ಪರ್ಸನಲ್ BV ಸ್ಟಾರ್ಟ್ ಮಾಡಿ ಪವರ್ ಆಫ್ 4 ಮಾಡ್ತಾ ಹೋದ್ರು ಆಟೋಮೆಟಿಕ್ ಎಲ್ಲಾ ಟೈಟಲ್ನು ನಿಮಗ್ ಗೊತ್ತಿಲ್ಲದಂಗೆ ನೀವು ಒಂದನ್ನ ಇಟ್ಕೊಂಡು ಕೂತ್ಕೊಂಡ್ರು, ಅಂದ್ರೆ ನಾನ್ 4 ಮಾಡಿ ಇಂಟು 4 ಮಾಡಿಸ್ತೀನಿ ಅಂತ ಕೂತ್ಕೊಂಡ್ರು ಸಾಕು, ಆಟೋಮೆಟಿಕ್ ಆಗಿ ನಿಮ್ಮ ಎಲ್ಲಾ ಟೈಟಲ್ ನೀವು ರೀಚ್ ಆಗ್ತೀರಿ ಅನ್ನೋದನ್ನ ತುಂಬಾ ನೀಟಾಗಿ ತಿಳಿಸ್ಕೊಟ್ರು. ಅಂಡ್ ಯಾವ ಲೆವೆಲ್ ಅಲ್ಲಿ ಯಾವ್ಯಾವ ತರ ಇನ್ಕಮ್ ಹೋಗ್ಬೋದು, ಎಕ್ಸಾಕ್ಟ್ಲಿ ಎಷ್ಟು ಇನ್ಕಮ್ ತನಕ ತಗೊಂಡಿದ್ದಾರೆ ಅನ್ನೋ ಒಂದು ಡೀಟೇಲ್ಸ್. ಅಂಡ್ ಪವರ್ ಆಫ್ 4 ಯಾಕೆ ನೀಡ್ ಇದೆ 4 ಲೆಗ್ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಿದ್ರಲ್ಲಿ ಏನ್ ಅರ್ಥ ಆಯ್ತು, ಸೊ ನೀವ್ ಏನ್ ಮಾಡಕ್ ಶುರು ಮಾಡಿದ್ರಿ. ಸೊ ನಿನ್ನೆಯಿಂದ ಇವತ್ತಿಗೆ ಆಲ್ಮೋಸ್ಟ್ 24 hours ನಾವು ಕ್ಲಾಸ್ ಅಟೆಂಡ್ ಮಾಡಿದೀವಿ. ಸೊ ನಿಯರ್ ಆಗಿ ಟ್ರೈನಿಂಗ್ ಆಗಿ ಅಲ್ಲಾದ ನಂತರ ನಾವು ಏನಾದ್ರೂ ಒಂದು ಹೊಸ ಚೇಂಜಸ್, ಬದಲಾವಣೆ, ಹೊಸ ಸ್ಟೆಪ್ ಅನ್ನ ನಾವು ನಮ್ಮ ಟೀಮ್ ಅಲ್ಲಿ ತಗೊಂಡ್ವಾ. ಸೊ ಇದೆಲ್ಲ ಶೇರ್ ಮಾಡ್ಲಿಕ್ಕೆ ಈಗ ಸಮಯ ಇದೆ. ಯಾರು ಶೇರ್ ಮಾಡ್ತೀರಾ ನಿನ್ನೆ ಆ ಟ್ರೈನಿಂಗ್ ಬಗ್ಗೆ? ಹಾಗೆ ಯಾರೆಲ್ಲ ಇನ್ನ ಜಾಯಿನ್ ಆಗಿಲ್ಲ ನಿಮ್ ಟೀಮಿಗೆಲ್ಲ ಇಮಿಡಿಯೇಟ್ ಜಾಯಿನ್ ಮಾಡ್ಕೊಳ್ಳಿ, ಲೇಟ್ ಮಾಡಬೇಡಿ. ಯಾರು ಶೇರ್ ಮಾಡ್ತೀರಾ? ನಿನ್ನೆ ಟ್ರೈನಿಂಗ್ ಅಟೆಂಡ್ ಮಾಡಿದವ್ರು ಇದ್ದೀರಾ? ಓಕೆ. ಇಲ್ಲಿ ತನಕ ಯಾರು ಮಾತಾಡ್ಲಿಲ್ಲ ಅವ್ರು ಮಾತಾಡಿ. ಪ್ರತಿ ಸಾರಿ ಒಬ್ರೊಬ್ರೆ ಮಾತಾಡೋದು ಬೇಡ, ಅವ್ರು ಮಾತಾಡ್ದವ್ರೆ ಮಾತಾಡೋದು ಬೇಡ ಅಲ್ಲ. ಸೊ ಅದ್ರ ಜೊತೆಗೆ ನಾವು ಉಳ್ದವ್ರು ಮಾತಾಡೋಣ. ಎನಿ ಲೀಡರ್ ಕ್ಯಾಟಗರಿ ಯಾರು ಬೇಕಾದ್ರೂ ಅವರ ಏನು ಪ್ರೆಸೆಂಟೇಶನ್ ಕೊಟ್ರು, ನಿನ್ನೆ ಟ್ರೈನಿಂಗ್ ಮಾಡಿದ್ರು, ನಮ್ಗೇನ್ ಅರ್ಥ ಮಾಡ್ಸಿದ್ರು, ಬ್ಯೂಟಿಫುಲ್ PPT ಜೊತೆಗೆ ಬಂದಿದ್ರು. ಅವರು ತುಂಬಾ ಚೆನ್ನಾಗಿ ಪ್ರೊಫೆಷನಲ್ ಆಗಿ ರೆಡಿಯಾಗಿ ತಯಾರು ಮಾಡ್ಕೊಂಡು ತುಂಬಾ ಡೆಡಿಕೇಟ್ ಮಾಡಿದ್ದಾರೆ ಟ್ರೈನಿಂಗಿಗೆ. ಸೊ ನಾವು ಅದ್ರ ಬಗ್ಗೆ ಏನ್ ಶೇರ್ ಮಾಡ್ಬೋದು, ಸೊ ಶೇರ್ ಮಾಡ್ತಾ ಹೋಗಿ. ಸೊ ತಿಪ್ಪಣ್ಣ ಅವರು ಅನ್ಮ್ಯೂಟ್ ಮಾಡ್ಕೊಂಡು ಶೇರ್ ಮಾಡಿ. ಅನ್ಮ್ಯೂಟ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಗುಡ್ ಮಾರ್ನಿಂಗ್ ಕ್ಯಾಮರಾ ಆಲ್ ಲೀಡರ್ ಅಂಡ್ ಚಾಂಪಿಯನ್. ರಾತ್ರಿ ಕ್ಲಾಸ್ಗೆ ಶುಭೋದಯ ಎಲ್ಲರಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ಲೀಡರ್ಗೆ ಮತ್ತೆ ಆರ್ಟ್ಲಿ ವೆಲ್ಕಮ್ ಮಾಡ್ಕೊಳ್ತೀನಿ. ನಿನ್ನೆ ಗುರುಗಳು ಸಂತೋಷ್ ಶೆಟ್ಟಿ ಸರ್ ಅದ್ಭುತವಾಗಿ ಪ್ಲಾನ್ ಕೊಟ್ಟರಂತದ್ದು ಪವರ್ ಆಫ್ 4. ನಾವು ಮುಂದೆ ಏನ್ ಮಾಡ್ತಾ ಮುನ್ನೋಡಿ ಕೆಲಸ ಮಾಡ್ಕೊಂತ ಹೇಳಿದ್ವಿ. ಈ ಪ್ಲಾನ್ ಪ್ರಕಾರ ಮಾಡ್ಕೋದಪ್ಪ ಅಂದ್ರ ನಮ್ಮ ಕನ್ಸನ್ಸ್ಗಳ ಈಡೇರಿಸಬೇಕು, ನಮ್ಮ ಆಸೆಗಳ ಸಹ ಮತ್ತೆ ಈಡೇರಿಸಬಹುದು, ಮತ್ತು ಇನ್ಕಮ್ ಸಹ ಹೆಚ್ಚಿಗೆ ಮಾಡ್ಕೋಬಹುದು. ಮತ್ತು ಈ ಪ್ಲಾನ್ ಪ್ರಕಾರ ಮಾಡ್ಕೊಂಡಪ್ಪ ಅಂದ್ರ ಬೇಗ ಅವರ ರೀಚ್ ಆಯ್ತಿವಿ. ಮತ್ತು ಇನ್ನೊಂದ್ ಹೇಳ್ಬೇಕಪ್ಪ ಅಂದ್ರ ಒಂದು ಅದ್ಭುತವಾಗ ಪಿನ್ ಟು ಪಿನ್ ಮಾಹಿತಿ ಕೊಟ್ರು. ಇದರಿಂದ ಇವತ್ತು ನಾನು ಸಹ ಇಬ್ಬರಿಗೆ ಹೇಳಿ ಸರ್, ನಾಳೆಗೆ ಬಂದು ಅದ್ರ ಬಗ್ಗೆ ಮಾಹಿತಿ ಕೊಟ್ರು ಅಂತ ಯಾರ. ಮತ್ತು ಇವತ್ತು 1000 ರೂಪಾಯಿ ರಿಟೇಲಿಂಗ್ ಆಗ್ಯದ. ಬೇರೆ ನೆಟ್ವರ್ಕ್ ಕೆಲಸ ಇತ್ತು, ಹೋಗಿದ್ದೆ, ಹಂಗೆ ಬರಕಲ್ಲಿ ಕೊಟ್ಕೊಂಡ್ ಬಂದೆ. ಮತ್ತು ಇನ್ನೊಬ್ರು ಫೋನ್ ಮಾಡ್ರ, ನಮಗ ಮೊದಲ ಮಾಡಕ ಏನಪ್ಪಾ ಅಂದ್ರ ಅದ್ರ ಬಗ್ಗೆ ಯಾವುದೇ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಇರಲ್ಲ. ಈ ಕ್ಲಾಸ್ ಇರೋದ್ರಿಂದ ಎಲ್ಲವನ್ನು ತಿಳ್ಕೊಂಡು ಮತ್ತೆಲ್ಲವನ್ನು ಅಳವಡಿಸಿಕೊಂಡು ಮತ್ತು ಮುಂದೆ ರೀಚ್ ಆಗ ಅನುಕೂಲ ಆಗ್ತಾ ಇಂತ ಒಂದು ಕ್ಲಾಸ್ ಕೊಟ್ಟಂತ ಎಲ್ಲಾ ಲೀಡರ್ಗಳಿಗೆ ವಂದಿಸುತ್ತಾ ಥ್ಯಾಂಕ್ ಯು ಸರ್. ಹೊರಟು ಥ್ಯಾಂಕ್ ಯು, ವೆರಿ ಗುಡ್. ತುಂಬಾ ಚೆನ್ನಾಗಿ ನೋಡಿ. ಅವರು ನೆಕ್ಸ್ಟ್ 4 ಲೆಗ್ ರೆಡಿ ಮಾಡ್ಕೊಳ್ಳೋದಕ್ಕೆ ಅವರು ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅದು ಇಮಿಡಿಯೇಟ್ ರಿಟೇಲ್ ಮಾಡ್ಕೊಂತಿದ್ದಾರೆ. ಸೊ ಪರ್ಸನಲ್ BVನೂ ಇಂಪ್ರೂವ್ ಆಗ್ತಾ ಇದೆ. ಸೊ ಆಕ್ಷನ್ ಅಲ್ಲಿ ಇದ್ದಾರೆ. ವೆರಿ ನೈಸ್.
ನೆಕ್ಸ್ಟ್ ಶರಣಪ್ಪ ಅವರು. ಸೊ ನೆಕ್ಸ್ಟ್ ನಮ- ನಿನ್ನೆ ಟ್ರೈನಿಂಗ್ ಅಟೆಂಡ್ ಮಾಡಿದವರು ಯಾರು ಶೇರ್ ಮಾಡ್ತೀರೋ ಅವ್ರು ಹ್ಯಾಂಡ್ ರೈಸ್ ಮಾಡಕ್ ರೆಡಿ ಇರಿ. ಶರಣಪ್ಪ ಅವ್ರು ಮಾತಾಡಿ. ಹಾ, ನಮಸ್ತೆ ಸರ್. ಗುಡ್ ಮಾರ್ನಿಂಗ್, ಶುಭ ರಾತ್ರಿ ಎಲ್ಲರಿಗೂ ಕೂಡ. ಅದೇ ರೀತಿಯಲ್ಲಿ ನಿನ್ನೆ ಸಂತೋಷ್ ಸರ್ ಅವರು ನಿನ್ನೆ PPT ಮುಖಾಂತರ ಎಲ್ಲರಿಗೆ ಪವರ್ 4 ಯಾವ ತರ ಮಾಡಬೇಕು, ಮೈ ಸ್ಟೋರ್ ಯಾವ ತರದ ಕಂಪ್ಲೀಟ್ ಮಾಡ್ಬೇಕಂತ ಹೇಳೋದು ಕೊಟ್ರಿ. ಅದೇ ರೀತಿಯಲ್ಲಿ ಒಂದು ಟಾಸ್ಕ್ ಕೂಡ ಕೊಟ್ಟಿದ್ರು, ಒಂದು ವಿಡಿಯೋ ಕೂಡ ಪೇ ಮಾಡಿದ್ರು ಅವರು. ಅದೇ ರೀತಿಯಲ್ಲಿ ಯಾವ ತರ 1 ಲಕ್ಷ ಯಾವ ತರ ಕನಸು ಇಟ್ಕೊಂಡು ಮಾಡ್ಬೇಕು ಅಂತ ಹೇಳಿದ್ರು. ನಾವು ಬುದ್ಧಿ ಉಪಯೋಗಿಸಿ ಯಾವ ತರ ನಾವು ಜನರನ್ನ ಕರ್ಕೊಂಡು ಬರ್ಬೇಕಂತ ಹೇಳಿದ್ರು ಸರ್. ತುಂಬಾ ಅರ್ಥ ಆಗಿದೆ. ನಾವು ಕೂಡ ಇವತ್ತು ಇಬ್ಬರನ್ನ ಮೀಟ್ ಆಗಿದ್ದೀನಿ. ಅವ್ರಿಗೆ ಕೂಡ ನಿನ್ನ ಸಂತೋಷ ಇದು ರಾಘು ಸರ್ ಬಂದು ಹೇಳಿದ್ರಲ್ರಿ, ಅವ್ರಿಗೆ ಹೋಗಿ ಡೈರೆಕ್ಟ್ ಆಗಿ ನಾವು ಮೀಟ್ ಆಗಿ ಹೇಳಿತಿದ್ದೆವು. ಹೇಳಿದಾಗ ಅವರು ಇವತ್ತು ID ಕೂಡ ಹಾಕಿದಾರೆ ಸರ್. ನಾಳೆ ID ನೈಟ್ ID ಮಾಡ್ತೀನಿ ರೀ. ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ರಾಘು ಸರ್ ಕೂಡ ನಮಗೆ. ತುಂಬಾ ಥ್ಯಾಂಕ್ಸ್ ಸರ್. ಎಸ್ ಸರ್, ಥ್ಯಾಂಕ್ ಯು ಶರಣಪ್ಪ ಸರ್. ಸೊ ನೋಡಿ, ಅವರು ಈಗ ಆಲ್ರೆಡಿ ಪ್ರೆಸೆಂಟೇಶನ್ ಮಾಡಿದ್ದಾರೆ, ಇಬ್ರು ಬಿಸ್ನೆಸ್ ಬಗ್ಗೆ ಹೇಳಿದ್ದಾರೆ, ಅದ್ರಲ್ಲಿ ಒಂದು ಐಡಿಯಾ ಆಲ್ರೆಡಿ ಬಂದಿದೆ. ಸೊ ಈ ರೀತಿ ಯಾರೇ ಎಫರ್ಟ್, ಇವಾಗಿನ ಮೊಮೆಂಟ್ ಏನಂದ್ರೆ ಯಾರೇ ಆಕ್ಷನ್ ಮಾಡಿದ್ರೆ ಎಫರ್ಟ್ ಹಾಕಿದ್ರು ತುಂಬಾ ಚೆನ್ನಾಗೋದ್ರಿಂದ ರಿಸಲ್ಟ್ ಸಖತ್ತಾಗಿ ಬರ್ತಾ ಇದೆ. ಸೊ ಈಗ ನಾವು ಇವತ್ತಿನ ಟಾಪಿಕ್ಗೆ ಹೋಗೋಣ. ಓಕೆ, ನಿನ್ನೆ ನಾವೇನು ಪ್ಲಾನ್ ಬಗ್ಗೆ ತಿಳ್ಕೊಂಡಿದೀವಿ. ಸೊ ಅಂದ್ರೆ ರೋಡ್ ಬಗ್ಗೆ, ರೂಟ್ ಬಗ್ಗೆ, ಈ ಬಿಸ್ನೆಸ್ ನಮ್ಮನ್ನ ಎಲ್ಲಿ ತಗೊಂಡು ಹೋಗುತ್ತೆ, ಎಲ್ಲಿ ತನಕ ಹೋಗಬಹುದು ಅನ್ನೋ ಒಂದು ರೋಡ್ ಅನ್ನ, ದಾರಿನ ನಾವು ನೋಡಿದೀವಿ. ಈಗ ನಾವು ಡಿಸೈಡ್ ಮಾಡ್ಬೇಕು ಈ ದಾರಿಯಲ್ಲಿ ನಾವೆಲ್ಲಿಗೆ ಹೋಗ್ಬೇಕು, ಯಾವಾಗ ಹೋಗ್ಬೇಕು ಅಂತ. ಸೊ ಅಂದ್ರೆ ಇವತ್ತಿನ ಟಾಪಿಕ್, ಈಗ ನಿನ್ನೆ ನಾವೇನ್ ತಗೊಂಡ್ವಿ, ಸೊ ಇದೇ ತರ ಫ್ಲೋ ನೀವು ನೋಡ್ತಾ ಇರ್ಬೋದು. ಸೊ ನಾವು ತುಂಬಾ ಜನ ಅಚೀವರ್ಸ್ ನೋಡಿದ್ವಿ, ನಾವು ಮೋಟಿವೇಟ್ ಆದ್ವಿ, ಇನ್ಸ್ಪಿರೇಷನ್ ತಗೊಂಡ್ವಿ. ಹಾಗೆ ಇದರಲ್ಲಿ ಆಫರ್ಗಳು, ಪ್ರಮೋಷನ್ಗಳು, ಪ್ರಾಡಕ್ಟ್ ಡಿಸ್ಕೌಂಟ್ ಆಫರ್ ಅದನ್ನೆಲ್ಲ ತಿಳ್ಕೊಂಡಿದೀವಿ. ಈಗ ನೆಕ್ಸ್ಟ್ ನಾವು ನಿನ್ನೆ ಪ್ಲಾನ್ ಬಗ್ಗೆ ತಿಳ್ಕೊಂಡಿದೀವಿ. ಆಮೇಲೆ ಇಲ್ಲಿ ಆಕ್ಷನ್ ಏನು, ಏನ್ ಮಾಡ್ಬೇಕು, ಸ್ಟ್ರಕ್ಚರ್ ಏನ್ ಮಾಡ್ಬೇಕು, ಹೇಗ್ ಕೆಲಸ ಮಾಡ್ಬೇಕು, ಅವನ್ನೆಲ್ಲ ತಿಳ್ಕೊಂಡಿದೀವಿ. ಅಂಡ್ 10 ಪಾಯಿಂಟ್ ಸಿಸ್ಟಮ್ ನೋಡಿದೀವಿ. ನ್ಯೂ ಅಡ್ವೈಸರ್ ಯಾವ್ಯಾವ ಸ್ಟೆಪ್ ಅನ್ನ ಮಾಡ್ತಾ ಹೋಗ್ಬೇಕು ಅಂತ. ಅದ್ರಲ್ಲಿ ಅಪ್ನಾ ಸಪ್ನಾ ಅಂತ ಒಂದು ಪಾಯಿಂಟ್ಸ್ ಬಂದಿತ್ತು. ಅದನ್ನೇ ಇವತ್ತು ಸ್ವಲ್ಪ ಡೀಪ್ ಆಗಿ ತಗೊಂಡೋಗೋಣ. ಯಾಕಂದ್ರೆ ಈ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಿದೀವಿ, ಬಟ್ ಸೀರಿಯಸ್ಲಿ ಯಾವಾಗ ನಾವು ಮಾಡ್ತೀವಿ, ಸೀರಿಯಸ್ಲಿ ಮಾಡ್ತೀವಿ ಅಂತ ಕೇಳಿದ್ರೆ, ಸೊ ಇಲ್ಲಿ ಈ ಒಂದು PPT ನೋಡ್ತಾ ಬನ್ನಿ. ಸೊ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ನಾವು ಈ ಪ್ರೆಸೆಂಟೇಶನ್ ರೆಡಿ ಶುರು ಮಾಡೋಣ. ಓಕೆ, ಸೊ ಎಲ್ರಿಗೂ ಈ ಬಿಸ್ನೆಸ್ ಅಲ್ಲಿ ಶುರು ಮಾಡ್ಬೇಕು ಮಾಡಿದೀವಿ. ಯಾರೋ ಈ ಬಿಸ್ನೆಸ್ ಬಗ್ಗೆ ಹೇಳಿದ್ದಾರೆ, ಯಾವುದೋ ಒಂದು ಇಷ್ಟ ಆಗಿದೆ ಇದರಲ್ಲಿ ಪ್ರಾಡಕ್ಟ್, ಅಥವಾ ಇಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಹೇಳಿದವರು, ಅಥವಾ ಇಲ್ಲಿಯ ಒಂದು ಜನ, ಒಂದು ಒಳ್ಳೆ ಸಮೂಹ ಇದೆ, ಒಳ್ಳೆ ಕಮ್ಯುನಿಟಿ ಇದೆ, ಒಂದು ಫ್ರೆಂಡ್ಸ್ ಇದ್ದಾರೆ, ಒಂದು ಒಳ್ಳೆ ಸರ್ಕಲ್ ಇದೆ, ಒಂದು ಒಳ್ಳೆ ನಾಲೆಜ್ ಇದೆ, ಇಲ್ಲಿ ಪರ್ಸನಲಿ ನಾವು ಗ್ರೋತ್ ಆಗ್ತೀವಿ. ಸೊ ಡೈರೆಕ್ಟ್ ಸೆಲ್ಲಿಂಗ್ ಬರ್ಬೇಕಂದ್ರೆ ಒಂದೇ ರೀಸನ್ ಇರೋದಿಲ್ಲ, ಬಹಳಷ್ಟು ಬೇರೆ 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 ರೀಸನ್ ಇಂದ ಒಬ್ಬೊಬ್ರು ಬರ್ತಾರೆ. ಓಕೆ, ಸೊ ಹಾಗೆ ಇನ್ನು ಆಳವಾಗಿ ಬಿಸ್ನೆಸ್ ಗೊತ್ತಿರುವುದಿಲ್ಲ. ಬಿಗಿನಿಂಗ್ ಅಲ್ಲಿ ಬಂದಾಗ, ನಾನ್ ಮೋದಿ ಕೇರ್ ತಗೊಂಡಾಗ ನನ್ಗೆ ಇದರಲ್ಲಿ ಏನೆಲ್ಲ ಮಾಡ್ಬೋದು, ಎಕ್ಸಾಕ್ಟ್ಲಿ ಎಲ್ಲಿಗೆ ಹೋಗ್ಬೋದು. ಈಗ ನಿನ್ನೆ ಸಂತೋಷ್ ಶೆಟ್ಟಿ ಸರ್ ಟ್ರೈನಿಂಗ್ ಏನ್ ಕೊಟ್ರು, ಆತರ ಪಕ್ಕಾ ರೋಡ್ ಮ್ಯಾಪ್ ಎಲ್ಲ ತಿಳ್ಕೊಂಡು ನಾವು ಬಂದವರಲ್ಲ. ನಾವು ಇಲ್ಲಿ ಒಂದಿಷ್ಟು ಜನ ಅಚೀವ್ ಮಾಡಿದ್ದಾರೆ. ಎಷ್ಟು ಮಜಾ ಇತ್ತಂದ್ರೆ, ನನ್ನ ಪ್ರೆಸೆಂಟೇಶನ್ ಅಲ್ಲಿ ಪ್ರಾಡಕ್ಟ್ ಡೆಮೋ ನೋಡಿಲ್ಲ. ನನ್ನ ಪ್ರೆಸೆಂಟೇಶನ್ ಅಲ್ಲಿ ನನ್ಗೆ ಬಿಸ್ನೆಸ್ ಪ್ರೆಸೆಂಟೇಶನ್ ಅಂದಾಗ ನಾನು ಡೆಮೋ ನೋಡಿಲ್ಲ, ಪ್ರಾಡಕ್ಟೇ ನೋಡಿಲ್ಲ, ಡೆಮೋ ನೋಡಿಲ್ಲ, ಪ್ಲಾನ್ ನೋಡಿಲ್ಲ. ಪ್ಲಾನ್ ತೋರಿಸ್ದೇನೆ ಪ್ರೆಸೆಂಟೇಶನ್ ಮಾಡಿದ್ದಾರೆ, ಪ್ರಾಡಕ್ಟ್ ತೋರಿಸ್ದೇನೆ ಪ್ರೆಸೆಂಟೇಶನ್ ಮಾಡಿದ್ದಾರೆ. ಹಾಗಿದ್ರೆ ಪ್ರೆಸೆಂಟೇಶನ್ ನಾನು ಸೈನ್ ಅಪ್ ಆಗ್ಲಿಕ್ಕೆ ಏನ್ ಕಾರಣ ಅಂತ ಕೇಳಿದ್ರೆ, ಅಲ್ಲಿ ಮಾತಾಡಿದ್ದು ಇವೆರಡನ್ನು ಬಿಟ್ಟು, ಪ್ಲಾನ್ ಅಂಡ್ ಪ್ರಾಡಕ್ಟ್ ಅನ್ನ ಹೊರತುಪಡಿಸಿ ಹಾಗಿದ್ರೆ ಇನ್ನೇನಿದೆ ಅಲ್ಲಿ? ಇಲ್ಲಿ ಪ್ಲಾನ್ ಮತ್ತೆ ಪ್ರಾಡಕ್ಟ್ ಅವೆರಡೆ ತಾನೇ ಇರೋದು ಸಾಮಾನ್ಯವಾಗಿ ಅಲ್ವಾ? ಪ್ರಾಡಕ್ಟ್ ಅಂಡ್ ಪ್ಲಾನ್ ಪ್ರಾಡಕ್ಟ್ ಬಿಟ್ಟು ಲೈಫ್ ಇದೆ, ಇವೆರಡಕ್ಕಿಂತ ದೊಡ್ಡದು. ಇಲ್ಲಿ ಜೀವನನೇ ಇದೆ. ನಾವು ನೋಡಿದ್ದು ನನ್ನ ಜೀವನ, ನನ್ನ ಫ್ಯೂಚರ್, ನನ್ನ ಲೈಫ್ ನೋಡಿದ್ದ. ಪ್ರಾಡಕ್ಟ್ ನೋಡಿಲ್ಲ, ಪ್ಲಾನ್ ನೋಡಿಲ್ಲ. ನಾನ್ ಪ್ರಾಡಕ್ಟಿಗೋಸ್ಕರ ಬಂದಿದ್ದು ಅಲ್ಲ, ಪ್ಲಾನಿಗೋಸ್ಕರ ಬಂದಿದ್ದು ಅಲ್ಲ.
ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಒಂದು ಪ್ಲಾನ್ ಇರುತ್ತೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಇಲ್ಲೊಂದು ಸಿಸ್ಟಮ್ ಇದೆ, ಇಲ್ಲಿ ಮಿಡಲ್ ಮೆನ್ಸ್ಗೆ ಹೋಗೋ ದುಡ್ಡು ನಮಗ್ ಕೊಡ್ತಾರೆ, ಇದಿಷ್ಟೇ ಅರ್ಥ ಆಗಿದ್ದು ಟೆಕ್ನಿಕ್. ಆದ್ರೆ ಇಲ್ಲಿ ಬಹಳ ಜನ ಬೆಳೆದಿದ್ದಾರೆ, ಉದಾರಾಗಿದ್ದಾರೆ, ಅವ್ರ ಕನಸಿನ ಜೀವನವನ್ನು ಲೀಡ್ ಮಾಡ್ತಿದ್ದಾರೆ. ತುಂಬಾ ಜನರ ಹತ್ರ ಈ ಬಿಸ್ನೆಸ್ ಆಗಿದೆ, ನನ್ನ ಹತ್ರ ಆಗತ್ತೆ, ಮತ್ತೆ ಈ ಬಿಸ್ನೆಸ್ ನಮ್ಗೆ ಬೇಕು, ಇದಿಷ್ಟೇ ನನ್ಗೆ ಅರ್ಥ ಆಗಿದ್ದು. ಅವಾಗ ನಮ್ಮಲ್ಲಿ ಇದ್ದಿದ್ದೇನಂತ ಹೇಳಿದ್ರೆ ಕನಸು. ಓಕೆ, ನಾನು ಏನೋ ಆಗ್ಬೇಕು ಅಂತ. ಸೊ ಅವಾಗ ಈ PPT ಇವಾಗ ನೋಡಿ ನೀವು ಗೊತ್ತಾಗತ್ತೆ ನಿಮ್ಗೆ. ಸೊ ಇಲ್ಲಿ ವರ್ಕ್ ಆಗೋದು ಯಾವ್ದು ಕೇಳಿದ್ರೆ, ಫಸ್ಟ್ ವರ್ಕ್ ಆಗೋದು ಈ ಬಿಸ್ನೆಸ್ ಅಲ್ಲಿ ಬಿಗ್ ಡ್ರೀಮ್, ಕನಸಿರ್ಬೇಕು, ಅದನ್ನ ಗೋಲ್ ಆಗಿ ಸೆಟ್ ಮಾಡ್ಬೇಕು. ಮೂರನೇದು ಆಕ್ಷನ್ ತಗೊಳ್ಬೇಕು, ಟೇಕ್ ಆಕ್ಷನ್. ಡ್ರೀಮು ನಿಮ್ದೆ, ಗೋಲು ನೀವೇ ಸೆಟ್ ಮಾಡ್ಬೇಕು, ಆಕ್ಷನ್ ನೀವೇ ಮಾಡ್ಬೇಕು. ನಾವು ಇಲ್ಲಿ ಅವಕಾಶವನ್ನು ತೋರಿಸ್ಕೊಡ್ತೀವಿ, ಡೈರೆಕ್ಷನ್ ಕೊಡ್ತೀವಿ. ನಿನ್ನೆ ಸಂತೋಷ್ ರೆಡ್ಡಿ ಸರ್ ತುಂಬಾ ನೀಟಾಗಿ ಏನು ಮಾಡಿದ್ರೆ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಯಾಕೆ ಹೋಗ್ಬೇಕು ಅಂತ ನಮಗ್ ಮಾತ್ರ ಗೊತ್ತು. ಸಂತೋಷ್ ಸರ್ ಮಾಡಿದ್ದಾರೆ, ರಾಜು ಸರ್ ಮಾಡಿದ್ದಾರೆ, ವಿಜಯ್ ಸರ್ ಮಾಡ್ತಿದ್ದಾರೆ, ಇನ್ಯಾರೋ ಟ್ರೈನರ್ಸ್ ಇಲ್ಲಿ ಬಂದವರು. ನಾನು ಹೇಳ್ತಾ ಇದ್ದೀನಿ, ನಾನ್ ಮಾಡಿದ್ದೀನಿ ಅಥವಾ ಅಂದಿದ್ರೆ ನಾನು ಮಾಡಿದ್ದೀನಿ ಅಥವಾ ನನಗ್ ಸಿಕ್ಕಿದೆ ಅಂತ ನೀವು ಮಾಡೋದಲ್ಲ. ನಿಮಗೆ ಈ ಬಿಸ್ನೆಸ್ ಯಾಕೆ ಬೇಕು, ಏನ್ ಮಾಡ್ಲಿಕ್ಕೆ ಈ ಬಿಸ್ನೆಸ್ ಇಂದ ನೀವೇನ್ ಮಾಡ್ಲಿಕ್ಕೆ ಹೊರಟಿದ್ದೀರ, ರೀಸನ್ ಏನು, ಪರ್ಪಸ್ ಏನು, ಇದನ್ನ ಫಸ್ಟ್ ನೀಟಾಗಿ ಸೆಟ್ ಮಾಡ್ಕೋಬೇಕು. ಇದು ಗೊತ್ತಾಗಿಲ್ಲ, ಈ ಡ್ರೀಮು ಇಲ್ಲ ಅಥವಾ ಪರ್ಪಸ್ ಇಲ್ಲ ಅಂತ ಹೇಳಿದ್ರೆ ಪ್ಲಾನ್ ಅರ್ಥ ಮಾಡ್ಕೊಂಡು ಪ್ರಾಡಕ್ಟ್ ಅರ್ಥ ಮಾಡ್ಕೊಂಡು ವೇಸ್ಟ್ ಆಗುತ್ತೆ. ತುಂಬಾ ಜನಕ್ಕೆ ಇಲ್ಲಿ ಪ್ಲಾನ್ ತುಂಬಾ ಎಕ್ಸ್ಪರ್ಟ್ ಗೊತ್ತು, ಏನ್ ಮಾಡಿದ್ರೆ ಏನಾಗತ್ತೆ ಗೊತ್ತು. ಪ್ರಾಡಕ್ಟ್ ಅಲ್ಲಂತೂ ನಮ್ಗಿಂತ ಸೈಂಟಿಸ್ಟ್ ಇದ್ದಾರೆ ಪ್ರಾಡಕ್ಟ್ ಅಲ್ಲಿ ಕೆಲವರಲ್ಲಿ. ಇನ್ ಬಿಟ್ರೆ ಅದೇ ತರದ ಒಂದು ಪ್ರಾಡಕ್ಟ್ ತಯಾರು ಮಾಡ್ಕೊಳ್ತಾರ ಅಂತ ಆ ಪ್ರಾಡಕ್ಟ್ ಅಲ್ಲಿ ಏನೇನೇನೇನ್ ಹಾಕಿದಾರೆ ಅಷ್ಟು ಡೀಪ್ ಗೊತ್ತು. ಅದ್ರ ಯಾಕೆ ಮಾಡ್ಬೇಕು, ನನ್ನ ಪರ್ಪಸ್ ಏನು, ವೈ, ನಾನ್ ಯಾಕೆ ಬಿಸ್ನೆಸ್ ಮಾಡ್ಬೇಕು, ಈ ವೈ ಇಲ್ಲಿ ತುಂಬಾ ತುಂಬಾ ಇಂಪಾರ್ಟೆಂಟ್. ಓಕೆ, ಅದಾದ ನಂತರ ಅದನ್ನ ಸೆಟ್ ಮಾಡ್ಬೇಕು, ಗೋಲ್ ಆಗಿ ಸೆಟ್ ಮಾಡ್ಬೇಕು. ಗೋಲ್ ಸೆಟ್ ಅಂದ್ರೆ ಏನು ನಾನು ಆಮೇಲೆ ಹೇಳ್ತೀನಿ. ಡ್ರೀಮ್ ಅನ್ನೋದೇನೋ ಈಗ ಫಸ್ಟ್ ನೋಡೋಣ. ಟೇಕ್ ಆಕ್ಷನ್, ಇದು ನಾಳೆ ಪಾರ್ಟ್. ಅದು ಇನ್ನೊಬ್ರು ಲೀಡರ್ ನಮ್ ಗುರುಗಳು ಬರ್ತಾರೆ. ಓಕೆ, ಸೊ ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ತುಂಬಾ ಜನ ಕೇಳ್ತಾರೆ, ಕನಸು ನಾವೆಲ್ಲ ಅನ್ಕೊಂಡಿದ್ವಿ ಬಿಸ್ನೆಸ್ ಅಲ್ಲಿ ಒಂದು ಬಿಗಿನಿಂಗ್ ಅಲ್ಲಿ. ನಾನು ಒಂದಿನ ಬಿಸ್ನೆಸ್ ತಗೊಂಡು ಐ ಥಿಂಕ್ 1.5 ವರ್ಷ ಆಯ್ತು. 1.5 ವರ್ಷ ಆದ್ರೂ ನಾನು ಡೈರೆಕ್ಟರ್ ಲೆವೆಲ್ಗೆ ಹೋಗಿಲ್ಲ. ಅಂದ್ರೆ ಆವಾಗಿನ ಸಿಲ್ವರ್ ಲೆವೆಲ್, ಈಗ ಅದಕ್ಕೆ ಡೈರೆಕ್ಟರ್ ಅಂತ ಕರೀತಾರೆ. ಆದ್ರೆ ಈಗಿನ ಡೈರೆಕ್ಟರ್ಗೆ ಅದಕ್ಕೆ ಹೋಲಿಕೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಬಿಕಾಸ್ ಡೈರೆಕ್ಟರ್ ಇವಾಗಿನ ಪ್ಲಾನ್ ನಲ್ಲಿ ಪಾಯಿಂಟ್ಸ್ ಎಷ್ಟು 29,000 ನಿಯರ್ 30,000 PV. 30,000 PV ಅಲ್ಲ ನಮ್ ಟಾರ್ಗೆಟ್ ಇದೆ, 2,30,000. 2,30,000 ಒಂದ್ ತಿಂಗಳಲ್ಲಿ ಮಾಡಿದ್ರೆ ನಮ್ಗೊಂದು ಲೆವೆಲ್ ರೀಚ್ ಆಗ್ತಿದ್ವಿ. ಅದು 10+ ಅಂದ್ರೆ 12,000 15,000 ಈ ರೀತಿ ಇನ್ಕಮ್ ಬರ್ತಾ ಇತ್ತು. ನಾನು ಅದನ್ನ ರೀಚ್ ಆಗಿಲ್ಲ. ನಾನು ಅದನ್ನ ರೀಚ್ ಆಗಕ್ಕೆ 2 ವರ್ಷ ತಗೊಂಡೆ. ಯಾಕೆ ತಗೊಂಡೆ ಅಂತ ಹೇಳ್ತೀನಿ ಕೇಳಿ. ಇದೇ ಟರ್ನಿಂಗ್ ಪಾಯಿಂಟ್. ಜಯನಗರ ಆಫೀಸ್ಗೆ ಹೋಗಿದ್ದೆ, ಪ್ರಾಡಕ್ಟ್ ತಗೊಂಡು ಯಾವುದೋ ಒಂದು ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಬಂದೆ. ಸಾಮಾನ್ಯವಾಗಿ ಅಲ್ಲಿ ಅವಾಗ ತುಂಬಾ ಟೀ ಕಾಫಿ ಕುಡಿತಿದ್ದ ಟೈಮ್. ಜಯನಗರ ಆಫೀಸ್ ಬಸ್ ಸ್ಟ್ಯಾಂಡ್ ಏನಿದೆ, ಪಂಪ್ ಹೌಸ್ ಬಸ್ ಸ್ಟಾಪ್, ಅಲ್ಲೊಂದು ಟೀ ಅಂಗಡಿ ಇದೆ. ನಾನು ಅಲ್ಲಿ ಟೀ ಕುಡಿಯಕ್ಕೆ ಹೋದೆ. ಅಲ್ಲಿ ಒಬ್ರು ಸೀನಿಯರ್ ಲೀಡರ್ ನಿಂತಿದ್ರು. ಓಕೆ, ಸೀನಿಯರ್ ಲೀಡರ್ ಇದ್ರು. ಅವರು ನಾನು ನಮಸ್ತೆ ಸರ್ ಅಂತ ಹೇಳಿದೆ. ಯಾಕಂದ್ರೆ ನಾನು ಅವ್ರನ್ನ ಸ್ಟೇಜ್ ಅಲ್ಲಿ ನೋಡಿದ್ದೆ. ನಾನು ಅವ್ರನ್ನ ಹ್ಯಾಂಡ್ ಶೇಕ್ ಮಾಡೋ ಲೆವೆಲ್ ಅಲ್ಲೂ ಇಲ್ಲ, ಮಾತಾಡ್ಸೋ ಲೆವೆಲ್ ಅಲ್ಲೂ ಇಲ್ಲ. ಯಾಕಂದ್ರೆ ನಾವಿನ್ನು ಜಸ್ಟ್ ಸಿಲ್ವರ್ ಆಗಿಲ್ಲ. ಅವ್ರು ಆಲ್ರೆಡಿ ಕಾರ್ ಅಚೀವರ್, ಫಾರಿನ್ ಟ್ರಿಪ್ ಹೋದವರು, ಬಹಳ ಸೀನಿಯರ್. ನಾವು ಸ್ಟೇಜ್ ಅಲ್ಲಿ ಮಾತ್ರ ನೋಡಿದ್ವಿ. ಖುಷಿ ಏನಂದ್ರೆ ಅವರು ನಮ್ಗೆ ಅಷ್ಟು ದೊಡ್ಡ ಸೀನಿಯರ್ ಲೀಡರ್ ನಮ್ ಟೀ ಶಾಪ್ ಅಲ್ಲಿ ಸಿಕ್ಕಿದ್ರು ಅಂತ. ಸರ್ ನಮಸ್ತೆ ಅಂತ ಹೇಳಿದೆ. ಗುಡ್ ಮಾರ್ನಿಂಗ್ ಏನ್ ವಿಶ್ ಮಾಡ್ತೀವಿ ಹೇಳಿದೆ. ಹೇಗಿದೆಯಪ್ಪ ಅಂತ ಕೇಳಿದ್ರು. ಚೆನ್ನಾಗಿದೆ ಸರ್. ಹೇಗಿದೆ ಬಿಸ್ನೆಸ್ ಕೇಳಿದ್ರು. ಹೇಗಿದೆ ಬಿಸ್ನೆಸ್ ಕೇಳಿದ್ರು. ಅವಾಗ ನಾನು ಹೇಳಿದೆ ಅವ್ರಿಗೆ, ಸರ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ. ತುಂಬಾ ಚೆನ್ನಾಗಿ ನಡೀತಿದೆ ಅಂತ ಹೇಳಿದೆ. ತುಂಬಾ ಚೆನ್ನಾಗಿ ನಡೀತಿದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತೆಲ್ಲ ಹೇಳಿದೆ.
ಅದಕ್ಕೆ ಅವ್ರು ಹೇಳಿದ್ರು, ಇದು ಬಹಳ ಸೀರಿಯಸ್ ಪಾಯಿಂಟ್, ನನ್ನನ್ನ ಚೇಂಜ್ ಮಾಡಿರೋದು ಒಂದೇ ಲೈನ್. ಅವ್ರು ಹೇಳಿದ್ರು, ಅದು ಬರೋದು ಮಾಡೋದು, ಅದು ಬರೋದಲ್ಲಪ್ಪ, ಅದು ನಡೆಯೋದು ಅಲ್ಲ. ಬಿಸ್ನೆಸ್ ನಡೆಯೋದಲ್ಲ, ಬಿಸ್ನೆಸ್ ಬರೋದು ಅಲ್ಲ. ಮತ್ತೆ ಸರ್ ಅಂದೆ ನಾನು, ಬಿಸ್ನೆಸ್ ಮಾಡೋದು. ನೀನು ಮಾಡಿದ್ರೆ ಬರುತ್ತೆ, ಅದಾಗಿ ಬಿಸ್ನೆಸ್ ಬರೋದಿಲ್ಲ. ಇದು ಫುಲ್ ಶಾಕ್ ಆಯ್ತು ನನ್ಗೆ, ಕರೆಕ್ಟ್ ಅಲ್ವಾ ಅಂತ. ಬಿಸ್ನೆಸ್ ಅದು ಹಾಗೆ ಬರೋದಲ್ಲ, ನಾನಾಗ್ ಮಾಡ್ಬೇಕು ಅಂತ. ಅಲ್ಲಿ ತನಕ ಬಿಸ್ನೆಸ್ ಅಲ್ಲಿ ನಾನು ಒಂದಿಷ್ಟು ವರ್ಷ ಇದ್ಬಿಟ್ರೆ ನಾನು ಉದ್ಧಾರ ಆಗ್ಬಿಡ್ತೀನಿ ಅನ್ನೋ ನನ್ನ ಭ್ರಮೆ. ನನ್ನ ನಂಬಿಕೆ, ನನ್ನ ಒಪಿನಿಯನ್ ಏನಂತ ಹೇಳಿದ್ರೆ, ನಾನು ಈ ಬಿಸ್ನೆಸ್ ಅಲ್ಲಿ ಇರ್ಬೇಕು, ಇವರೆಲ್ಲ ಅಚೀವ್ ಮಾಡಿದ್ದಾರೆ, ನಾನು ಇರ್ಬೇಕು ಇದ್ದೀನಿ. ಓಕೆ, ಒಂದು ವರ್ಷ ಆಯ್ತು, 1.5 ವರ್ಷ ಆಯ್ತು, ಮೇ ಬಿ 2 ವರ್ಷಕ್ಕೋ 3 ವರ್ಷಕ್ಕೋ 4 ವರ್ಷಕ್ಕೋ ನಾನು ಡೆವಲಪ್ ಆಗಿರ್ತೀನಿ ಅಂತ ನಾನು ಅನ್ಕೊಂಡಿದ್ದು. ಅವಾಗ ಗೊತ್ತಾಯ್ತು ಈ ಸ್ವಲ್ಪ ರಾಂಗ್ ಇದೆ ಅಂತ ನಾನು ಅನ್ಕೊಂಡಿದ್ದು. ಇದು ಮಾಡಿದ್ರೆ ಮಾತ್ರ ಬರುತ್ತೆ ಅಂತ. ಅವಾಗ ಡಿಸೈಡ್ ಮಾಡಿದ್ರೆ ನಾನು ಏನು ಮಾಡ್ಬೇಕು ಅಂತ. ಆಮೇಲೆ ವಾಪಸ್ ಆಫೀಸಿಗೆ ಹೋದೆ, ಮತ್ತೆ ರಿಪೋರ್ಟ್ ತಗೊಂಡೆ. ಅವಾಗೆಲ್ಲ ಮೆಟ್ರಿಕ್ಸ್ ಸಿಸ್ಟಮ್, ಈ ಬ್ಯಾಂಕ್ಗಳಲ್ಲಿ ರಿಪೋರ್ಟ್ ಕೊಡ್ತಾರಲ್ಲ ಆ ತರ ಪ್ರಿಂಟ್ಔಟ್ ಕೊಡುವವರು. ಅದು 1 ಪೇಜ್ 2 ಪೇಜ್ ಬಂತು. ಒಂದು 54 ಜನ ಏನೋ ಟೀಮ್ ಇತ್ತು ಜಾಯ್ನ್ ಆದವ್ರು. ಇವ್ರು ಇಟ್ಕೊಂಡು ನಾನು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿದೆ. ನಾನು ಅವ್ರ ಹತ್ರ ಮಾಡಿಸ್ಬೇಕು, ನಾನ್ ಮಾಡ್ಬೇಕು ಅಂತ ಡಿಸಿಷನ್ ತಗೊಂಡೆ. ಅಲ್ಲಿ ಅದ ನಂತರ ಗ್ರೋತ್ ಆಗೋಕ್ ಶುರು ಆಯ್ತು. ಸೊ ಅಲ್ಲಿಂದ ನಾನು ಕನಸು ಕಾಣ್ಲಿಕ್ಕೆ, ಗೋಲ್ ಸೆಟ್ ಮಾಡ್ಲಿಕ್ಕೆ, ಫೋಕಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದು. ಈಗ ಹ್ಯಾಂಡ್ ರೈಸ್ ಯಾರು ಮಾಡಕ್ ಹೋಗ್ಬೇಡಿ. ನನಗನ್ಸಿದ್ದು ಅವಾಗ, ನಾನ್ ಡಿಸಿಷನ್ ತಗೊಳ್ಳೋದ್ರಿಂದ ಮಾತ್ರ ಬಿಸ್ನೆಸ್ ಆಗತ್ತೆ, ನಾನು ಕನಸು ಕಾಣೋ ತನಕ ಏನೂ ನಡೆಯಲ್ಲ ಅನ್ನೋದು. ಸೊ ಕನಸು ಕಾಣ್ಬೇಕು ಅಂತ ಗೊತ್ತಾಯ್ತು. ನಥಿಂಗ್ ಹ್ಯಾಪನ್ಸ್ ಅನ್ಲೆಸ್ ಫಸ್ಟ್ ವಿ ಡ್ರೀಮ್. ನಾವು ಕನಸು ಕಾಣ್ದೇನೆ, ನಾವು ಡಿಸೈಡ್ ಮಾಡ್ದೇನೆ ಯಾವುದು ನಡೆಯಲ್ಲ ಅಂತ. ಡ್ರೀಮ್ ಎಲ್ಲ ಆಲ್ಮೋಸ್ಟ್ ನಮ್ಮ ಇಮ್ಯಾಜಿನೇಷನ್ ಒಂದ್ಸರಿ ಬಂದೇ ಬರುತ್ತೆ. ಪ್ರತಿ ಒಂದು 2 ಸರಿ ನಡೀತದೆ. ಒಂದು ನನ್ನ ಮೆಂಟಲಿ, ನನ್ನ ಮಾನಸಿಕವಾಗಿ ಚಿತ್ರಣದಲ್ಲೂ ಒಂದ್ಸರಿ ಬಂದಿರುತ್ತೆ. ಅದಾದ್ರ ಮೇಲೆ ಅದು ಜನರಿಗೆ ಕಾಣಿಸುವ ಹಾಗೆ, ಜಾಗತಿಕವಾಗಿ ಕಾಣಿಸುವ ಹಾಗೆ, ಖಂಡಿತವಾಗಿ ಹೊರ ಪ್ರಪಂಚಕ್ಕೆ ಕಾಣುವ ಹಾಗೆ ಕಾಣಿಸುತ್ತದೆ ಒಂದಿನ. ಆದ್ರ ಒಳ ಪ್ರಪಂಚದಲ್ಲಿ ಅದನ್ನ ನಾನು ಮೊದಲೇ ಕಂಡಿರ್ತೀನಿ ಅನ್ನೋದು ಗೊತ್ತಾಯ್ತು. ಆವಾಗ ನಾನು ಈ ಡೈರೆಕ್ಟರ್ ಆಗುತ್ತೆ ಅನ್ಕೊಂಡಿಲ್ಲ, ನಾ ಮಾಡ್ತೀನಿ, ಈ ಮಂತ್ ಆಗ್ಬೇಕು ಅಂತ ಡಿಸೈಡ್. ಯಾವ ಮಂತ್ ಅಲ್ಲಿ ನಾನು ಆಗ್ಬೇಕಂತ ಡಿಸೈಡ್ ಮಾಡಿದೆ, ಆ ಮಂತ್ ಡೈರೆಕ್ಟರ್ ಆದೆ. ನಾನು 12,700 ರೂಪಾಯಿ ಇನ್ಕಮ್ ಬಂತು ನಂಗೆ ಆ ಮಂತ್. ಅದನ್ನ ತಗೊಳ್ಳಿಕ್ಕೆ 2 ವರ್ಷ ತಗೊಂಡೆ ನಾನು. ನಂಗೆ ಅನ್ಸ್ತು ಈ ಐ ಓಪನ್, ಮೈಂಡ್ ಓಪನ್, ಕಣ್ ತೆರೆಸು ಸ್ವಲ್ಪ ಮುಂಚೆನೆ ಆಗ್ಬಾರ್ದಿತ್ತ ಅಂತ. ಅರ್ಥ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾಕೆ ಡ್ರೀಮ್. ಸೊ ನಮ್ ಜೊತೆಗೆ ತುಂಬಾ ಜನರ ಜೊತೆ, ಆಮೇಲೆ ನಾವು ಕನಸು ಕಾಣುವಾಗ ಇದು ನನ್ನ ಪರ್ಸನಲ್ ಡ್ರೀಮ್ಗಳು ಮಾತ್ರ ಇರಬಾರ್ದು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನನಗೇನ್ ಬೇಕು ಅದನ್ನ ಮಾತ್ರ ಬರೆಯುವುದಲ್ಲ, ಈ ಬಿಸ್ನೆಸ್ ಮೂಲಕ ನಾನು ಸಮಾಜಕ್ಕೆ ಏನ್ ಮಾಡ್ತೀನಿ ಅದನ್ನು ಬರಿಬೇಕು. ಓಕೆ, ಸದ್ಯಕ್ಕೆ ನನಗ್ ಸಿಕ್ಕಿದ್ರೆ ಸಾಕು ಅಂತ ನಮ್ಗೆ ಖಂಡಿತ ಅನ್ಸುತ್ತೆ. ನಂದೇ ಕಷ್ಟ, ನಾನು ಸಮಾಜಕ್ಕೆ ಏನ್ ಕೊಡ್ಲಿ. ಖಂಡಿತವಾಗಿ ಈ ಬಿಸ್ನೆಸ್ ಮುಖಾಂತರ ನಾವು ನಮ್ಮ ಒಬ್ಬರಿಗೋಸ್ಕರ ನಾವು ಈ ಬಿಸ್ನೆಸ್ ಬಂದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಈಗ ಇಲ್ಲಿ ನೀವು ಯಾವ್ದೋ ಊರಿಗೆ ಹೋಗ್ಬೇಕು, ನೀವು ಬಸ್ ಸ್ಟ್ಯಾಂಡಿಗೆ ಬರ್ತೀರಾ. ಸೊ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ 2 ಬಸ್ ಇದೆ. ಈ 2 ಬಸ್ಸನ್ನು ನೋಡಿ, ಏನ್ ಡಿಫರೆನ್ಸ್ ಅಂತ ಯೋಚನೆ ಮಾಡಿ. ಸ್ವಲ್ಪ ಪಿಕ್ಚರ್ ನೋಡಿ. 2 KSRTCನೇ. ನೀವು ಪ್ರೈವೇಟ್ ಬಸ್ಸಿಗೆ ಬೇಕಾದ್ರೂ ಹಾಕೋಬಹುದು ಇದನ್ನ, ಇಮ್ಯಾಜಿನೇಷನ್. ನಾನ್ ಸದ್ಯಕ್ಕೆ ಈಗ ನಿಮ್ಗೆ ಕಾಣಿಸ್ಲಿಕ್ಕೆ 2 ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ. ಏನ್ ಡಿಫರೆನ್ಸ್? ಸಾಧಾರಣವಾಗಿ ನಾವು ಯಾವ ಬಸ್ ಹತ್ತುತ್ತೀವಿ, ಇದು ನೋಡಿದ್ರಲ್ಲ. ಈಗ ಯೋಚನೆ ಮಾಡಿ, ಚಾಟ್ ಮಾಡೋದಾರ ಮಾಡಿ. ಫಸ್ಟ್ ಒನ್ ಆರ್ ಸೆಕೆಂಡ್ ಒನ್? ಡಿಫರೆನ್ಸ್ ಒಂದ್ರಲ್ಲಿ ಬೋರ್ಡ್ ಇಲ್ಲ. ಎಕ್ಸಾಕ್ಟ್ಲಿ, ಬೋರ್ಡ್ ಇಲ್ಲ ಅಂದ್ರೆ ಆ ಬಸ್ ನಾವ್ ಯಾರು ಹತ್ತಲ್ಲ. ನೋಡಿಬೇಕಂದ್ರೆ ಆ ಬಸ್ ಬೋರ್ಡ್ ಇಲ್ದೇ ಇರೋ ಬಸ್ ಹೊಸದು, ಆಕ್ಚುಲಿ ಹೊಸ ಬಸ್ ಅದು.
ವಿಜಯಪುರ ಅಂತ ಹೊರಟಿರೋ ಬೋರ್ಡ್ ಇರೋ ಬಸ್ ಏನಿದೆ ಅದು ಬೋರ್ಡ್ ಇದೆ, ಅದ್ರ ಜಾಗ ಇಲ್ಲಾಂದ್ರೂ ಹೊತ್ಕೊಂತೀವಿ. ಇದು ಖಾಲಿದ್ರು ಹೊತ್ಕೊಳ್ಳಲ್ಲ. ರೀಸನ್ ಏನಂದ್ರೆ ಆ ಬಸ್ ಎಲ್ಲೂ ಹೋಗಲ್ಲ ಅವತ್ತು. ಸಿಂಪಲ್. ಆ ಬಸ್ಸು ಇವತ್ತು ಎಲ್ಲಿಗೂ ಹೋಗಲ್ಲ. ಆಲ್ಟಿಂಗ್ ಗಾಡಿ ಅಥವಾ ಇದು ಸೈಡಿಗೆ ಹಾಕಿರೋ ಗಾಡಿ ಇವತ್ತು ಹೋಗಲ್ಲ, ಎಲ್ಲಿಗೂ ಹೋಗಲ್ಲ. ಅದು ಯಾರು ಹೊತ್ತಲ್ಲ, ಯಾವ ಊರಿಗೆ ಹೋಗೋರು ಹೊತ್ತಲ್ಲ. ಕರೆಕ್ಟ್. ಇದೇ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು. ನಮ್ ಜೊತೆ ಜನ ಬಂದಿಲ್ಲ ಅಂದ್ರೆ ಎಲ್ಲೋ ಒಂದ್ಸರಿ ಬೋರ್ಡ್ ಮಿಸ್ ಆಗಿದೆ, ಚೆಕ್ ಮಾಡ್ಕೊ ಅಲ್ವಾ. ಸೀಟ್ ಖಾಲಿದೆ, ಜನ ಹತ್ತಿಲ್ಲ ಅಂದ್ರೆ ಬಸ್ ಅಲ್ಲಿ ಬೋರ್ಡ್ ಇಲ್ವಾ ನೋಡ್ಕೊಳ್ಳಿ ಫಸ್ಟ್. ಬೋರ್ಡ್ ಯಾವಾಗ ಇರುವುದಿಲ್ಲ ಜನ ನೋಡ್ತಾರೆ. ಅವ್ರಿಗೂ ಬೇಕಾಗಿದ್ದು ಊರಿಗೆ ಹೋಗೋ ಬಸ್ ಅದು ಯಾವ್ದು ಅಲ್ಲ, ಅವ್ರ ಹತ್ತಲ್ಲ. ಇಲ್ಲ ಅಂದ್ರೆ ಯಾರು ಹತ್ತಬೇಕಿತ್ತಲ್ಲ ಒಬ್ಬರ. ನಮ್ ಜೊತೆ ಎಸ್ ಸರ್ ನಾವು ಸೇರಿ ಮಾಡೋಣ ಬಿಸ್ನೆಸ್ ಅಂತ ಅನ್ಕೊಂಡು ನಮ್ ಜೊತೆ ಬರ್ಬೇಕಿತ್ತು. ಯಾವಾಗ ನಾನು ನನ್ನ ಒಂದು ಸಂಕಲ್ಪ, ನನ್ನ ಪರ್ಪಸ್ ಏನಿದೆ, ಸೊ ನಮ್ ಜನರ ಜೊತೆ ನಾನು ಮಾತಾಡ್ತಾ ಬಂದೆ, ನಮ್ ಟೀಮ್ ಜೊತೆ ಮಾತಾಡ್ತಾ ಬಂದೆ. ಯಾವ ಊರಿಗೆ ಹೋದ್ರು ಅಲ್ಲಿ ನನ್ ಬಿಸ್ನೆಸ್ ಜಾಯಿನ್ ಆಗ್ತಿದ್ರು, ಸೈನ್ ಅಪ್ ಆಗ್ತಿದ್ರು, ನಾನು ಕರೆದ ಟೈಮಿಗೆ ಬರ್ತಿದ್ರು, ನನ್ಗೆ ಇವೆಂಟಿಗೆ ಬರ್ತಾ ಇದ್ರು, ಮೀಟಿಂಗ್ ಬರ್ತಿದ್ರು, ಪ್ಲಾನ್ ತಗೊಂತಿದ್ರು, ಪ್ಲಾನ್ ಕೇಳ್ತಿದ್ರು, ನಾನು ಹೇಳಿದ್ ಮಾಡ್ತಾ ಇದ್ರು. 2 ವರ್ಷ ಪರ್ಪಸ್ ಇಲ್ದೇನೆ, ಡ್ರೀಮ್ ಇಲ್ದೇನೆ, ಗೋಲ್ ಸೆಟ್ಟಿಂಗು ಇಲ್ದೇನೆ 2 ವರ್ಷ ಸೈಕಲ್ ಹೊಡ್ದೆ, ಸುಮ್ನೆ ತಿರುಗಿದ್ದೀನಿ, ಒಂದಿಷ್ಟು ಪ್ರಾಡಕ್ಟ್ ರಿಟೇಲ್ ಮಾಡಿದೀನಿ ಬಿಟ್ರೆ ಟೀಮ್ ಕಟ್ಟಿ ನೆಕ್ಸ್ಟ್ ಲೆವೆಲ್ ಅಚೀವ್ ಮಾಡಿದೆ. ಯಾವಾಗ 10,000 ನಾನು ಇನ್ಕಮ್ ರೀಚ್ ಮಾಡಿದೆ, ಅದಕ್ಕಿಂತ ಡೌನಿಗೆ ಹೋಗಿದ್ದೆ ಇಲ್ವೇ ಇಲ್ಲ. ನಾನು ಕಂಟಿನ್ಯೂಸ್ ಆಗಿ 10,000 ಫಾರಿನ್ ಟ್ರಿಪ್, ನೆಕ್ಸ್ಟ್ ಫಾರಿನ್ ಟ್ರಿಪ್, 13 ಫಾರಿನ್ ಟ್ರಿಪ್ ಕಂಟಿನ್ಯೂಸ್ ಆಗಿ ಅದು ಆಟೋಮೆಟಿಕ್ ಬರ್ಲಿಕ್ಕೆ ಶುರು ಆಯ್ತು. ಯಾಕಂದ್ರೆ ನಾನು ಅದನ್ನ ಟಾರ್ಗೆಟ್ ಮಾಡೇ ಇಲ್ಲ. ನಾನೇನ್ ಕೆಲಸ ಮಾಡ್ಬೇಕು ಅದು ಮಾಡ್ತಾನೆ ಹೊರಟೆ. ಕೆಲಸ ಮಾಡೋದನ್ನೇ ಟಾರ್ಗೆಟ್ ಮಾಡ್ಕೊಂಡೆ, ಡ್ರೀಮ್ ಮಾಡ್ಕೊಂಡೆ. ನನ್ನ ಪರ್ಪಸ್ ತುಂಬಾನೇ ಸ್ಟ್ರಾಂಗ್ ಆಗ್ತಾ ಹೋಯ್ತು. ಸೊ ಇದು ನಿಮ್ಮಲ್ಲಿ ಪರ್ಪಸ್ ಏನಿದೆ, ವೈ ಏನಿದೆ, ಡ್ರೀಮ್ ಏನಿದೆ. ಡ್ರೀಮ್ ಅಂದ್ರೆ ಆಲ್ಮೋಸ್ಟ್ ನಮ್ ಪರ್ಸನಲ್ ಇರುತ್ತೆ. ಪರ್ಸನಲ್ ಡ್ರೀಮ್ ಅಷ್ಟೇ ಅಲ್ಲ, ನನ್ನ ಟೀಮಿಗೆ ಏನ್ ಕೊಡ್ಬೇಕು, ನನ್ನ ಜನರಿಗೆ ಏನ್ ಕೊಡ್ಬೇಕು, ಏನ್ ಕೊಡಿಸ್ಬೇಕು, ನಾನೇನ್ ಪಡಿಬೇಕು, ಇವೆಲ್ಲವನ್ನ ಒಟ್ಟು ಮಾಡ್ತಾ ಬೋರ್ಡ್ ಮಾಡ್ತಾ ಬಂದೆ. ಸೊ ಇದ್ರಲ್ಲಿ ನೆಕ್ಸ್ಟ್ ಏನಾಯ್ತು ನೋಡೋಣ. ನೆಕ್ಸ್ಟ್ PPT ನೋಡಿ ಯಾವ ರೀತಿ ಇದನ್ನ ಅಚೀವ್ ಮಾಡ್ತಾ ಹೋಗೋದು. ನೆಕ್ಸ್ಟ್ ನೋಡಿದ್ರೆ ಈಗ ಇಲ್ಲಿ ಕೊಟ್ಟಿದ್ದಾರೆ. ಈಗ ನಿನ್ನೆ ಸಂತೋಷ್ ಸರ್ ಇಮೇಜ್ ಇಲ್ಲಿ ಇದೆ. ಡೈರೆಕ್ಟರ್ ಆದ್ರೆ 5 to 15,000, ಸೀನಿಯರ್ ಡೈರೆಕ್ಟರ್ ಅದು 7 to 50,000, 15 ಇದೆ, 50,000 ಇದೆ, 1,000 ಇದೆ, 80,000 ತನಕ ಇದೆ, 1 ಲಕ್ಷ ಇದೆ, 3 lakh, 5 lakh, 10 lakh, 15 lakh, 30 lakh, 50 lakh. ಬ್ಲೂ ಡೈಮಂಡ್ ಅನ್ಲಿಮಿಟೆಡ್ ಅಂತ ಬರ್ತಾರೆ, ಇನ್ಫಿನಿಟಿ. ಯಾಕಂತ ಹೇಳಿದ್ರೆ ಗ್ಲೋಬಲ್ ಬ್ಲೂ ಡೈಮಂಡ್ ಅಂದ್ರೆ ಮತ್ತೊಂದು ಐಡಿ ತಗೋಬಹುದು. ಅದಕ್ಕೆ ಅದು ಇನ್ಫಿನಿಟಿ ಅಂತಾನೆ ಹೇಳ್ಬೋದು ಈ ಪ್ಲಾನ್. ಇದು ಯಾವ್ದಕ್ಕಾದ್ರೂ ನಾನು ಎಲ್ಲಿಗೆ ಹೋಗ್ಬೇಕು ಪ್ಲಸ್ ಯಾವಾಗ ಹೋಗ್ಬೇಕು ಇದನ್ನ ನಾನು ಟಿಕ್ ಮಾಡ್ಬೇಕು. ಇದ್ಯಾವ್ದಾದ್ರು ಒಂದನ್ನಾರು ಮಂತ್ಲಿ ಟಿಕ್ ಮಾಡ್ಬೇಕು. ಇದರಲ್ಲಿ ಫಸ್ಟ್ ಸ್ಟೆಪ್ ಏನಿದೆ ಅಂದ್ರೆ ನನ್ನ ನೆಕ್ಸ್ಟ್ ಸ್ಟೆಪ್ ಏನಿದೆ ಅದು ನನ್ನ ಇಮಿಡಿಯೇಟ್ ಡ್ರೀಮ್. ನಾನು ಯಾವ ಲೆವೆಲ್ ಅಲ್ಲಿ ಇದ್ದೀನಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಯಾವ್ದಿದೆ. ಈಗ ಉದಾಹರಣೆ ನಾನು ಮೈಲ್ ಸ್ಟೋನ್ 1 ರೀಚ್ ಆಗಿದೆ, ಪವರ್ ಆಫ್ 4 ನಾನು ಮಾಡಿದ್ದೀನಿ. ಹಾಗಿದ್ರೆ ನನ್ನ ಮುಂದೆ ಇರುವ ನೆಕ್ಸ್ಟ್ ಡ್ರೀಮ್ ಯಾವುದು, ಇಮಿಡಿಯೇಟ್ ಗೋಲ್ ಯಾವ್ದು ಕೇಳಿದ್ರೆ ನಂದು ಡೈರೆಕ್ಟರ್. ನಾನ್ ಡೈರೆಕ್ಟರ್ ಕಂಪ್ಲೀಟ್ ಆಗ್ಬೇಕು. ನಾನು ಡೈರೆಕ್ಟರ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ ಅಂದ್ರೆ ಎಕ್ಸಿಕ್ಯೂಟಿವ್ನೋ, ಸೀನಿಯರ್ ಡೈರೆಕ್ಟರ್, ಸೀನಿಯರ್ ಎಕ್ಸಿಕ್ಯೂಟಿವ್ನೋ, ಪ್ಲಾಟಿನಮ್, ಈ 4ರಲ್ಲಿ ಒಂದು ನಾನು ಸೆಟ್ ಮಾಡ್ಬೇಕು, ಸೆಲೆಕ್ಟ್ ಮಾಡ್ಕೋಬೇಕು. ಅದು ನನ್ನ ನೆಕ್ಸ್ಟ್ ಗೋಲ್. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಯಾಕೆ ಟಾರ್ಗೆಟ್ ಇರಬೇಕು? ತುಂಬಾ ಜನರಿಗೆ ಬಿಸ್ನೆಸ್ ಮಾಡ್ಲಿಕ್ಕೆ ತುಂಬಾ ಮಜಾ ಸಿಗತ್ತೆ, ಕೆಲವರಿಗೆ ಮಜಾ ಸಿಗಲ್ಲ. ಈ ಬಿಸ್ನೆಸ್ ಅನ್ನು ಕೆಲವರು ತುಂಬಾ ಸ್ಪೋರ್ಟಿವ್ ಆಗಿ ಮಾಡ್ತಾರೆ, ಕೆಲವರು ಬಹಳ ತಣ್ಣಗ್ ಮಾಡ್ತಾರೆ. ರೀಸನ್ ಇಷ್ಟ. ಇಲ್ಲೂ ನಿಮ್ಗೆ 2 ಪಿಕ್ಚರ್ ಇದೆ. ಇದರಲ್ಲಿ ನಿಮ್ಗೆ ಯಾವ ಕ್ರಿಕೆಟ್ ನೋಡ್ಲಿಕ್ಕೆ ಇಷ್ಟ? ಪಿಕ್ಚರ್ ನೋಡಿ. ಇಲ್ಲಿ ಸ್ಟಂಪ್ ಇಲ್ಲ, ಒಂದು ವೈಡ್ ಲೈನ್ ಮಾತ್ರ ಹಾಕೊಂಡಿದ್ದಾರೆ. ಇಲ್ಲಿ ಸ್ಟಂಪು ಇಲ್ಲ, ಆಟ ಆಡ್ತಿದ್ದಾರೆ. ಯಾವುದೇ ರೀತಿಯ ಬೌಂಡ್ರಿ ಲೈನ್ ಕಾಣ್ತಿಲ್ಲ, ಲೈನ್ ಕಾಣ್ತಿಲ್ಲ, ವೈಡ್ ಲೈನ್ ಕಾಣ್ತಿಲ್ಲ, ಸ್ಟಂಪ್ ಇಲ್ಲ. ಎಲ್ಲಿ ಕ್ರಿಕೆಟ್ ಆಡ್ಬೇಕು? ಇಲ್ಲೂ ಕ್ರಿಕೆಟ್ ಗ್ರೌಂಡ್ ಇದೆ, ಪಿಚ್ ಇದೆ.
ಇವೆರಡು ಅಬ್ಸರ್ವ್ ಮಾಡಿದ ನಂತರ ಈಗ ನಿಮ್ಗೆ ಯಾವ ಕ್ರಿಕೆಟ್ ಆಡ್ಲಿಕ್ಕೆ ಯಾವ ಕ್ರಿಕೆಟ್ ನೋಡ್ಲಿಕ್ಕೆ ಇಷ್ಟ ಆಗತ್ತೆ. ಸಾಮಾನ್ಯವಾಗಿ ನಾವು ಫ್ರೆಂಡ್ಸ್ ಎಲ್ಲ ಕ್ರಿಕೆಟ್ ಆಡುವಾಗ ಸ್ಟಾರ್ಟಿಂಗ್ ಗ್ರೌಂಡ್ ಹತ್ರ ಹೋಗ್ತೀವಿ. ಯಾರ ಹತ್ರ ಬ್ಯಾಟ್ ಇರುತ್ತೆ, ಬ್ಯಾಟ್ ಇಟ್ಕೊಂಡಿರ್ತಾರೆ, ಅವ್ರಿಗೊಂದು ಅಭ್ಯಾಸ ಏನ್ ಗೊತ್ತಾ, ಒಂದ್ 4 ಬಾಲ್ ಹಾಕುವ ಅಂತ. ಈ ಮ್ಯಾಚ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಬೌಲರು ಒಂದ್ 2-3 ಬಾಲ್ ಹಾಕ್ತಾನೆ. ಆಮೇಲೆ ಅವನಿಗೆ ಬಾಲ್ ಹಾಕಕ್ ಬೇಜಾರಾಗತ್ತೆ. ರೀಸನ್ ಏನ್ ಗೊತ್ತಾ, ಅವನು ಔಟ್ ಮಾಡ್ರೆ ಔಟ್ ಇಲ್ಲ, ವೈಡ್ ಹಾಕಿದ್ರೆ ವೈಡ್ ಇಲ್ಲ, ಕ್ಯಾಚ್ ಹಿಡಿಯೋರಿಲ್ಲ, ಬೌಂಡ್ರಿ ಹೋಯ್ತಾ ಏನಿಲ್ಲ. ಬ್ಯಾಟಿಂಗ್ ಮಾಡೋನು ಸಹಿತ ಅವನು ಆ ಬಾಲ್ನ ಅಷ್ಟು ಸೀರಿಯಸ್ ಆಗಿ ಆಡೋದು ಇಲ್ಲ, ಯಾಕಂದ್ರೆ ಔಟ್ ಇಲ್ಲ, ರೂಲ್ಸ್ ಇಲ್ಲ, ರನ್ ಇಲ್ಲ, ಫೀಲ್ಡರ್ ಇಲ್ಲ. ಇಷ್ಟು ಅದನ್ನ ಎಷ್ಟೊತ್ತು ಆಡ್ಬೋದು ಅವ್ರ ಹತ್ರ. ಈ ತರ ನೀವು ಕ್ರಿಕೆಟ್ ಅನ್ನ ಎಷ್ಟೊತ್ತು ಆಡ್ಬೋದು. ಒಂದ್ ಸ್ವಲ್ಪ ಹೊತ್ತು ಆಡ್ತೀರಾ, ಆಮೇಲೆ ಸೈಲೆಂಟ್ ಆಗ್ತೀರಾ. ಮಜಾ ಇರೋದಿಲ್ಲ. ಅದಕ್ಕೆ ಮಜಾ ಯಾವಾಗ ಬರೋದು ಗೊತ್ತಾ, ಬೌಂಡ್ರಿ ಲೈನ್, ಟಾರ್ಗೆಟ್ ಇರ್ಬೇಕು, ರನ್ ಲೆಕ್ಕ ಇರ್ಬೇಕು. ಇನ್ನೂ ಮಜಾ ಇರೋದು ಯಾವ್ದು ಗೊತ್ತಾ, ಚೇಸಿಂಗ್ ಇರ್ಬೇಕು. ನಮ್ಗೆ ಸೆಕೆಂಡ್ ಬ್ಯಾಟಿಂಗ್ ನೋಡಕ್ಕೆ ಚಂದ ಅಲ್ಲ, ಯಾಕೆ, ಚೇಸಿಂಗ್ ಇರುತ್ತೆ. ಇಷ್ಟು ಬಾಲಿಗೆ ಇಷ್ಟು, ಇಷ್ಟು ಬಾಲಿಗೆ ಇಷ್ಟು, ಇಷ್ಟು ಬಾಲಿಗೆ ಇಷ್ಟು ಚೇಸಿಂಗ್ ಇರುತ್ತೆ. ಇದೆಲ್ಲ ಇದ್ರನೆ ನಮ್ಗೆ ಆಟ ಆಡಕ್ ಮಜಾ, ರೂಲ್ಸ್ ಇದ್ರೆ. ಕರೆಕ್ಟ್. ಹಾಗಾದ್ರೆ ನನ್ನ ಬಿಸ್ನೆಸ್ಗೆ ರೂಲ್ಸ್ ಎಲ್ಲಿದೆ, ಟಾರ್ಗೆಟ್ ಎಲ್ಲಿದೆ? ನಾನ್ ಬಿಸ್ನೆಸ್ ಹೇಗ್ ಮಾಡ್ತಾ ಇದ್ದೀನಿ? 1 ತಿಂಗಳು ಬಿ ಮಾಡೋದು, 1 ತಿಂಗಳು ಮಾಡ್ತಿಲ್ಲ, ಒಂದ್ಸರಿ ಪ್ರಾಡಕ್ಟ್ ಕೊಡ್ತೀವಿ, ಒಂದ್ಸರಿ ಕೊಡಲ್ಲ. ಅಂದ್ರೆ ಅಷ್ಟು ಸೀರಿಯಸ್ ತಗೊಳಲ್ಲ ಬಿಸ್ನೆಸ್ ಅನ್ನ. ಸೀರಿಯಸ್ ತಗೊಳ್ಬಹುದು, ಸೀರಿಯಸ್ ತಗೊಳ್ದೇ ಇರ್ಬೋದು. ಯಾರ್ಯಾರು ಹೇಗೆ ಮಾಡ್ತಾರೆ ಅವ್ರಿಗೆ ಗೋಲ್ ಸೆಟ್ ಮಾಡಿದಾರ ಮಾಡಿಲ್ವಾ, ಡ್ರೀಮ್ ಸೆಟ್ ಮಾಡಿದಾರ ಮಾಡಿಲ್ವಾ. ಮಂತ್ ಎಂಡ್ ಕೆಲವರಿಗೆ ಚೇಸಿಂಗ್ ಇರುತ್ತೆ, 2-3 ಡೇಸ್. ತುಂಬಾ ಲಾಸ್ಟ್ ಸಂತೋಷ್ ಸರ್ ತುಂಬಾ 1-2-3 ಕ್ಲಾಸ್ ಮಾಡಿದ್ದಾರೆ. ಮಂತ್ ಎಂಡ್ ಯಾವ ರೀತಿ ವರ್ಕ್ ಮಾಡ್ಬೇಕು, ನಾನೊಂದು ಮಾಡಿದ್ದೀನಿ, ಅವರು 1-2 ಕ್ಲಾಸ್ ಮಾಡ್ಕೊಟ್ಟಿದ್ದಾರೆ. ಅದನ್ನ ತಗೊಂಡು ಎಫೆಕ್ಟಿವ್ ಆಗಿ ಮಂತ್ ಎಂಡ್ ಫಿನಿಶ್ ಮಾಡೋರು ಇದಾರೆ. ಮಂತ್ ಎಂಡ್ ಫಿನಿಶ್ ಯಾರು ಮಾಡ್ತಾರೆ? ಗೋಲ್ ಸೆಟ್ ಮಾಡಿದವರು, ಇಂಥ ಡೇಟ್ ಇಂಥ ಇಷ್ಟೊಳಗೆ ಹೋಗ್ಬೇಕು ಅಂತ ಗೋಲ್ ಸೆಟ್ ಮಾಡಿದವರು, ಟಾರ್ಗೆಟ್ ಸೆಟ್ ಮಾಡಿದವರು, ಚೇಸ್ ಮಾಡಿದವರು ಮಾತ್ರ ಲಾಸ್ಟ್ ಅವ್ರನ್ನ ತುಂಬಾ ಎಫೆಕ್ಟಿವ್ ತಗೊಳ್ತಾರೆ. ಆ ಕ್ಷಣಗಳನ್ನ ನಾವು ರೋಚಕವಾಗಿ ಮ್ಯಾಚ್ ಅನ್ನ ನೋಡ್ಲಿಕ್ಕೆ ನಮ್ಗೆಲ್ಲರಿಗೂ ಇಷ್ಟ ಅದು. ಇಲ್ಲಾಂದ್ರೆ ಮಜಾ ಇರಲ್ಲ ಮ್ಯಾಚ್. ಕರೆಕ್ಟ್. ಫಸ್ಟ್ ಬ್ಯಾಟಿಂಗ್ ಅಲ್ಲಿ ಲಾಸ್ಟ್ ಓವರ್ಗಳು ಮಜಾ ಇರೋದಿಲ್ಲ. ಸೆಕೆಂಡ್ ಬ್ಯಾಟಿಂಗ್ ಅಲ್ಲಿ ಚೇಸಿಂಗ್ ಅಲ್ಲಿ ಲಾಸ್ಟ್ ಓವರ್ ತುಂಬಾ ಮಜಾ ಇರುತ್ತೆ. ಹಾಗೆ ಈ ಬಿಸ್ನೆಸ್ ಅಲ್ಲೂ ನಮ್ಗೆ ತುಂಬಾ ಅಗ್ರೆಸಿವ್ ಆಗಿ ನಾವು ಫೈಟ್ ಮಾಡ್ಬೇಕು, ತುಂಬಾ ಸ್ಪೋರ್ಟಿವ್ ಆಗಿರ್ಬೇಕಂದ್ರೆ ನನ್ಗೆ ಗೋಲ್ ಸೆಟ್ ಇರ್ಬೇಕಾದ್ರೆ. ಸೊ ಹಾಗಾಗಿ ನಾನು ಈ ಮಂತ್ ಅಲ್ಲಿ, ನೆಕ್ಸ್ಟ್ 6 ಮಂತ್ ಅಲ್ಲಿ, ನೆಕ್ಸ್ಟ್ 1 ಇಯರ್ ಅಲ್ಲಿ, 2026 ಅಲ್ಲಿ, 27, 28, 30, ಸೊ ಈ 3-4 ಇಯರ್ಸ್ ಅಲ್ಲಿ ನಾನು ಏನೆಲ್ಲ ಮಾಡಬಹುದು, ಮಾಡಕ್ಕಾಗತ್ತೆ. ಸೊ ನಿಮ್ಮ ಲೀಡರ್ ಜೊತೆ ಕೂತ್ಕೊಂಡು ನಿಮ್ಗೆ ಏನ್ ಇಷ್ಟ ಇದೆ, ಇಲ್ಲಿ ತನಕ ಏನಾಗಿದೆ ಅದರ ಆಧಾರದ ಮೇಲೆ ಗೋಲ್ ಸೆಟ್ ಮಾಡಬಾರ್ದು. ಈಗ ಎಕ್ಸಾಂಪಲ್, ನಾನು ಬೆಂಗಳೂರಿಂದ ತುಮಕೂರು ಬರ್ಲಿಕ್ಕೆ, ಬೆಂಗಳೂರಿಂದ ತುಮಕೂರು 60 ಕಿಲೋಮೀಟರ್, ಬೆಂಗಳೂರಿಂದ ತುಮಕೂರು ಬರ್ಲಿಕ್ಕೆ 1.25 ಗಂಟೆ ನಾನು ತಗೊಂಡೆ ಅಂತ ಅನ್ಕೊಳ್ಳೋಣ. ಹಾಗಂತ ನೆಕ್ಸ್ಟ್ 60 ಕಿಲೋಮೀಟರ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ ನಿಯರ್ ಶಿರಾ ದಾಟಿ ಹೋಗುತ್ತೆ. ಓಕೆ, ಅಲ್ಲಿಗೆ ಅಗೇನ್ 1 ಅವರ್ ತಗೊಳ್ಳೋದಂತನಾ? 1 ಅವರ್ ತಗೊಳ್ಳಲ್ಲ. ಅದ್ರ ಮೇಲೆ ನಾನು ರೋಡ್ ಫ್ರೀ ಇರುತ್ತೆ, ನಾನು ಹೆಂಗ್ ಗಾಡಿ ಓಡಿಸ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ 1 ಅವರ್ ಸಾಮಾನ್ಯವಾಗಿ ನಾನು ಎಲ್ಲಿರ್ತೀನಿ ಅಂದ್ರೆ ನಿಯರ್ ಚಿತ್ರದುರ್ಗ ಇರ್ತೇನೆ, ಅಂದ್ರೆ ಹಿರಿಯೂರು ದಾಟಿರ್ತೀನಿ. ತುಮಕೂರು ಟು ಹಿರಿಯೂರು ನಾನು ದಾಟಿ ಕ್ರಾಸ್ ಮಾಡಿರ್ತೀನಿ. 1.25 ಗಂಟೆಲಿ ನಾನು ಚಿತ್ರದುರ್ಗ ಇರ್ತೀನಿ. ಅದೇ 1 ಅವರ್ ಅಲ್ಲಿ 60 ಕಿಲೋಮೀಟರ್ ಬಂದಿರಲ್ಲ. ಇಲ್ಲಿ 1 ಅವರ್ ಅಲ್ಲಿ 120 ಕಿಲೋಮೀಟರ್ ಹೋಗಿರ್ತೀವಿ. ಯಾಕೆ ಅಂದ್ರೆ ಅಲ್ಲಿ ಸಿಚುವೇಶನ್ ಹಂಗಿತ್ತು. ಸೊ ಹೊರಟಿದಷ್ಟೇ, ಟ್ರಾಫಿಕ್ ಇರುತ್ತೆ. ಹಾಗಾಗಿ ನಾನು ಜಾಯಿನ್ ಆಗಿ ಇಷ್ಟು ತಿಂಗಳಾಯ್ತು, ಇಷ್ಟು ತಿಂಗಳಿಗೆ ಇಲ್ಲಿ ಬಂದೀನಿ. ಇನ್ನು ನಾನು ಡೈರೆಕ್ಟ್ರಿನ ಯಾವಾಗ ಆಗ್ತೀನೋ, ಸೀನಿಯರ್ ಡೈರೆಕ್ಟರ್ ಯಾವಾಗ ಆಗ್ತೀನೋ, ಪ್ಲಾಟಿನಂ ನಂದು ಯಾವಾಗ ಆಗುತ್ತೋ, ಇನ್ನು ಬ್ಲೂ ಡೈಮಂಡ್, ರೆಡ್ ಡೈಮಂಡ್ ಯಾವಾಗ ಆಗುತ್ತೋ ಅಂತ ಅಷ್ಟು ತುಂಬಾ
10 ವರ್ಷಕ್ಕೋ 5 ವರ್ಷಕ್ಕೋ 2030ಕ್ಕೋ 35ಕ್ಕೋ ಬರಿಬೇಡಿ. ನೀವು ಡಿಸೈಡ್ ಮಾಡ್ರಿ ಇವತ್ತೇ ಡೈರೆಕ್ಟರ್ ಆಗ್ಬಹುದು. ನೆಕ್ಸ್ಟ್ ಬರುವ ನಿಮ್ ಡೌನ್ಲೈನ್ ಇಮ್ಮಿಡಿಯೇಟ್ ಡೈರೆಕ್ಟರ್ ಆಗ್ಬಹುದು. ಎಷ್ಟು ಸ್ಪೀಡ್, ಯಾಕಂದ್ರೆ ಈಗ ಸಿಸ್ಟಮ್ ರೆಡಿ ಇದೆ, ಪ್ಲಾನ್ ಈಸಿ ಇದೆ, ಪ್ರಾಡಕ್ಟ್ ಅಷ್ಟೊಂದು ಬಂದಿದೆ. ಇನ್ನೂ ನಿಯರ್ 400 ಪ್ರಾಡಕ್ಟ್ಸ್ ಬರ್ತಾ ಇದೆ ನೆಕ್ಸ್ಟ್ ಇಯರ್ ಅಲ್ಲಿ. ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಅಲ್ಲಿ 400 ಪ್ರಾಡಕ್ಟ್ಸ್ ಬರುತ್ತೆ. ಇನ್ನೊಂದು ಕ್ಯಾಟಗರಿ ಪ್ರಾಡಕ್ಟ್ ಬರುತ್ತೆ. ಇಲ್ಲಿ ತನಕ ಯಾರೆಲ್ಲ ಪ್ರಾಡಕ್ಟ್ ತಗೊಂಡಿಲ್ಲ ಅವರೆಲ್ಲ ತಗೊಳ್ಳೋ ದಿನ ಬರುತ್ತೆ. ಹಾಗಾಗಿ ಗೋಲ್ ಸೆಟ್ ಮಾಡುವಾಗ ನಿಮ್ಗೇನ್ ಆಸಕ್ತಿ ಇದೆ, ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇದೆ, ನಿಮ್ಗೇನ್ ಬೇಕಾಗಿದೆ ನೋಡಿ. ಇಲ್ಲಿ ತನಕ ಏನ್ ನಡೀತೋ ಆ ಆಧಾರದ ಮೇಲೆ ಗೋಲ್ ಸೆಟ್ ಮಾಡ್ಬೇಡಿ. ಓಕೆ, ಹಾಗಿದ್ರೆ ಗೋಲ್ ಸೆಟ್ ಡ್ರೀಮ್ ಅನ್ನ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಈಗ ಬೌಂಡ್ರಿ ಯಾಕಿರ್ಬೇಕು, ಯಾಕೆ ಇಂಟ್ರೆಸ್ಟ್ ಬರುತ್ತೆ ನಮ್ಗೆ ಅನ್ನೋದೀಗ ನಮ್ಗೆ ಪಿಕ್ಚರ್ ಗೊತ್ತಾಗಿದೆ. ಗೋಲ್ ಸೆಟ್ಟಿಂಗ್ ಈ ತರ ಸ್ಮಾರ್ಟ್ ಗೋಲ್ ಸೆಟ್ಟಿಂಗ್ ಅಂತ ಹೇಳ್ತಾರೆ. ಕೆಲವರು ಗೋಲ್ ಸೆಟ್ಟಿಂಗ್ ನನ್ನ ಡ್ರೀಮ್ ಬರೀರಿ ಅಂದ್ರೆ ನಾನು ದೊಡ್ಡ ವ್ಯಕ್ತಿ ಆಗ್ಬೇಕಂತ ಬರೀತಾರೆ. ದೊಡ್ಡ ವ್ಯಕ್ತಿ ಅಂದ್ರೆ ಆಲ್ಮೋಸ್ಟ್ ಒಂದು 120 kg 130 kg 140 kg ಆಗ್ಬೇಕಾ, ಇನ್ನು ಬಹಳ ದೊಡ್ಡ ವ್ಯಕ್ತಿ ಅಂದ್ರೆ 140 kg. ಕರೆಕ್ಟ್ ಅಲ್ವಾ? ಒಳ್ಳೆ ಲೀಡರ್ ಅಂದ್ರೆ ಹೆಂಗೆ, ಸ್ಪೆಸಿಫಿಕ್ ಆಗಿ ಎಕ್ಸಾಕ್ಟ್ಲಿ ಬರೀರಿ ಏನು ಬೇಕು ನಿಮ್ಗೆ ಬಿಸ್ನೆಸ್ ಅಲ್ಲಿ ಅಂತ, ಏನ್ ಆಗ್ಬೇಕು, ಏನ್ ಮಾಡ್ತೀರಾ. ನೆಕ್ಸ್ಟ್ ಬಂದು ಮೆಷರಬಲ್. ದೊಡ್ಡ ಇನ್ಕಮ್ ತಗೋಬೇಕು, ಒಂದು ದೊಡ್ಡ ಮನೆ ಕಟ್ಟಬೇಕು. ದೊಡ್ಡ ಮನೆ ಅಂದ್ರೆ ಏನು? ಜೋಪಡಿ ಮನೆ ಅಂದಕ್ಕಿಂತ ಸ್ವಲ್ಪ ದೊಡ್ಡದು ಹಂಚಿನ ಮನೆ ಕಟ್ತಾರೆ. ಯಾವ ತರದ್ ಬೇಕಾದ್ರೂ ಮನೆ ಕಟ್ತಾರೆ. ಮೊದ್ಲಿರೋ ಮನೆಗಿಂತ ಬರೇ ರೂಮ್ ಇರೋ ಮನೆಗಿಂತ ಸಿಂಗಲ್ ಬೆಡ್ರೂಮ್ ಮನೆ ದೊಡ್ಡದೇನೆ. ಮತ್ತೆ ನಿಮ್ಗೆ ಎಷ್ಟು ಡೈಮೆನ್ಷನ್ ಬೇಕು, ಯಾವ ಸೈಜ್ ಅಲ್ಲಿ ಮನೆ ಬೇಕು, ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಮನೆ ಬೇಕು, ಸ್ಕ್ವೇರ್ ಫೀಟ್ ಬರೀ, ಅವಾಗ ಬಜೆಟ್ ಸಿಗತ್ತೆ ಕರೆಕ್ಟ್ ಆಗಿ. ಎಷ್ಟು ಬಜೆಟ್ ಮನೆ ಅಂತ. ಒಂದು ದೊಡ್ಡ ಕಾರ್ ಅಂದ್ರೆ ಏನು? ದೊಡ್ಡ ಗಾಡಿ ತಗೊಂತೀನಿ. ದೊಡ್ಡ ಗಾಡಿ ಅಂದ್ರೆ ಯಾವ್ದು? JCB ಯಾವ್ದು? 2 ವೀಲರಾ, 3 ವೀಲರಾ, 4 14 ವೀಲ್ ಬೇಕಾ? ಸುಮ್ನೆ ದೊಡ್ಡ ಗಾಡಿ ತಗೊಂತೀನಿ. ಬಹಳ ದೊಡ್ಡ ವ್ಯಕ್ತಿ ಆಗ್ಬೇಕು. 4 ಜನ ನನ್ನ ಜೊತೆ, 4 ಜನ ನಮ್ ಬಗ್ಗೆ ಮಾತಾಡ್ಬೇಕು. ಯಾರು 4 ಜನ? ಏನಂತ ಮಾತಾಡ್ಬೇಕು? ಇದೆಲ್ಲ ಸ್ಪೆಸಿಫಿಕ್ ಆಗಿದ್ಯಾ? ಇಲ್ಲ. ಮೆಷರಬಲ್ ಆಗಿಲ್ಯಾ? ಇಲ್ಲ. ನೆಕ್ಸ್ಟ್ ಅಟೈನೇಬಲ್ ಅಂದ್ರೆ ನನ್ನ ಕೈಗೆ ಎಟಗುತ್ತಾ ಅದು. ಇದಕ್ಕಿದ್ದಂಗೆ ನಾಳೆ ನಾನು ಗ್ಲೋಬಲ್ ಬ್ಲೂ ಡೈಮಂಡ್ ಆಗ್ತೀನಿ ಅಂತ ಬರ್ದ್ರಾಗತ್ತಾ? ಸ್ಟ್ರಕ್ಚರ್ ರೆಡಿ ಇದೆಯಾ ನಿಮ್ಮ ಹತ್ರ? 4 ಲೆಗ್ ಇದೆಯಾ? ಇಲ್ಲ. ಸೊ ಅಟೈನೇಬಲ್, ಕೈಗೆ ಅದು ರೀಚ್ ಆಗೋ ತರ ಇರ್ಬೇಕು. ಆಮೇಲೆ ರಿಲೆವೆಂಟ್, ನಿಮ್ಮ ಕ್ಷೇತ್ರಕ್ಕೆ ರಿಲೆವೆಂಟ್ ಆಗಿರ್ಬೇಕು. ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರಿ, ಈಗ ಉದಾಹರಣೆ ಮೋದಿ ಕೇರ್ನಲ್ಲಿ ಡ್ರೀಮ್ ಕಾಣ್ಬೇಕಂದ್ರೆ ಮೋದಿ ಕೇರ್ನಲ್ಲಿ ಆಗುವಂತದ್ ಮಾತ್ರ ಕನಸು ಬರೀಬೇಕು. ಇದರಿಂದ ಇನ್ಯಾವುದೋ ಡ್ರೀಮ್ ಬರೀಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಬಂದು ಟೈಮ್ ಬಾಂಡ್ ಅಂದ್ರೆ ಯಾವ ಡೇಟ್, ಯಾವ ದಿನಾಂಕ, ಯಾವ ಸಮಯದಲ್ಲಿ ನೀವು ಅದನ್ನು ಫಿನಿಶ್ ಮಾಡ್ತೀರಿ ಅನ್ನೋದು ಟೈಮ್ ಬಾಂಡ್. ಇದಿಷ್ಟನ್ನ ಬರೀತೀರ. ಇದನ್ನು ಬರೆದು ನಾನು ಇದನ್ನ ಪಿಕ್ಚರೈಸ್ ಮಾಡಿದೆ. ಸೊ ನೆಕ್ಸ್ಟ್ ಬಂದು ನಿಮ್ಗೆ ಈ ತರ ಬರ್ದ್ರ ಮೇಲೆ ಗೋಲ್ ಸೆಟ್ ಇದನ್ನ ಅಂಟಿಸ್ಬೇಕು, ಪಿಕ್ಚರೈಸ್ ಮಾಡಿ. ಇದಕ್ಕೇನಂತಾರ ಅಂದ್ರೆ ವಿಷನ್ ಬೋರ್ಡ್ ಅಂತ ಹೇಳ್ತಾರೆ. ಇದು ಎಕ್ಸಾಂಪಲ್ ನೋಡ್ತಾ ಹೋಗಿ ಇಲ್ಲಿ ಏನೇನ್ ಬರ್ದಿದ್ದಾರೆ ಅಂತ. ಇಲ್ಲಿ ಸುಮ್ನೆ ಒಂದು ಸ್ಯಾಂಪಲ್ ಇದೆ ನಾನು ತೋರಿಸ್ತಾ ಇರೋದು. ಫ್ಯಾಮಿಲಿ ಟ್ರಿಪ್ ಬರೆದಿದ್ದಾರೆ. ಓಕೆ, ಎಂಜಾಯ್ಮೆಂಟ್ ಬರ್ದಿದ್ದಾರೆ. ಡಿಸ್ಕವರ್, ಸೊ ಬೇರೆ ಬೇರೆ ಹುಡುಕ್ಬೇಕು, ಬೇರೆ ಬೇರೆ ಜಾಗ ಅದನ್ನೆಲ್ಲ ನೋಡ್ಬೇಕು ಅಂತ ಬರೆದಿದ್ದಾರೆ. ಪೆಟ್, ಅವ್ರಿಗೆ ಪೆಟ್ ಇಷ್ಟ, ನ್ಯೂ ಪೆಟ್ಗಳು ಬರ್ದಿದ್ದಾರೆ. ಅವರ ಕ್ವಾಲಿಫಿಕೇಶನ್ ಅದು ಬರ್ದಿದ್ದಾರೆ. ನೆಕ್ಸ್ಟ್ ಕಮ್ಯುನಿಟಿಗೆ ಹೆಲ್ಪ್ ಮಾಡೋದು ಬರ್ದಿದ್ದಾರೆ. ದುಡ್ಡು ಸೇವ್ ಮಾಡೋದು ಬರ್ದಿದ್ದಾರೆ. ಓನ್ ಕಾರ್ ಬರ್ದಿದ್ದಾರೆ. ಅಲ್ಲಿ ವರ್ಕ್ ಬರ್ದಿದ್ದಾರೆ. ಫಿಟ್ನೆಸ್ ಬಗ್ಗೆ ಬರ್ದಿದ್ದಾರೆ. ಫ್ಯಾಷನ್ ಮೇಕಪ್ ಬಗ್ಗೆ ಬರ್ದಿದ್ದಾರೆ. ಹೆಲ್ದಿ ಈಟ್ ಅದ್ರ ಬಗ್ಗೆ ಬರ್ದಿದ್ದಾರೆ. ಕರಿಯರ್ ಬಗ್ಗೆ ಬರ್ದಿದ್ದಾರೆ. ಈ ರೀತಿ ಅವರು ಎಲ್ಲವನ್ನ ಬರ್ದಿದ್ದಾರೆ. ಅದು ವಿತ್ ಪಿಕ್ಚರ್ ಡೌನ್ಲೋಡ್ ಮಾಡಿ ಅದನ್ನ ಅಂಟಿಸಿದ್ದಾರೆ. ಇದೆಲ್ಲದಕ್ಕೂ ಒಂದು ಪಿನ್ ಮಾಡಿ ಅಂಟಿಸ್ಬೇಕು, ಅಥವಾ ಈ ತರ ಫೈಲ್. ಸೊ ನಾವು ಬಿಗಿನಿಂಗ್ ಡೇಸ್ ಅಲ್ಲಿ ಈ ತರದೊಂದು ಫೈಲ್ ಮಾಡ್ಕೊಂಡ್ವಿ. ಇದನ್ನ ನಾಳೆ ನೀವೆಲ್ಲ ಮಾಡ್ತಾ ಹೋಗ್ಬೇಕು. ಇದು ನನ್ನ ಡ್ರೀಮ್ ಕಾರ್, ರೆಡ್ ಕಲರ್ ಕಾರ್ ಬರ್ದಿದ್ದೀನಿ. ಸೊ ಅದಾದ್ಮೇಲೆ ನಾನು ಕಾರ್ ತಗೊಂಡೆ. ಅವಾಗ ನನ್ನ ಹತ್ರ ಕಾರ್ ಇರ್ಲಿಲ್ಲ.
7-8 ವರ್ಷಕ್ಕೆ ನಾನು ಇದನ್ನ ಬರ್ದಿದ್ದೆ. ಯಾವ ಡೇಟ್ ಆಗಿದೆ? ಸೊ 2014 ಬರ್ದಿದ್ದೀನಿ. 15 ಅಲ್ಲಿ ನಾನು ತಗೊಂಡಿದ್ದೀನಿ ಕಾರ್. ಓಕೆ, ಸೊ 1 year ಲೇಟರ್. ಆಮೇಲೆ ನನ್ನ ಹತ್ರ ಗೂಗಲ್ಸ್ ಇರ್ಬೇಕು ಈ ತರದ್ದು, ಪ್ಲಸ್ ವಾಚ್ ಈ ತರದ್ದು ಇರ್ಬೇಕು. ಇದೇ ತರ ವಾಚ್ ಗ್ಲಾಸ್ ನನ್ನ ಹತ್ರ ಈಗ ಇದೆ. ಐಫೋನ್, ಟ್ಯಾಬು, ಲ್ಯಾಪ್ಟಾಪ್ ಇದು ಬರ್ದಿದೆ. ಇದು ನನ್ನ ಹತ್ರ ಮೊದ್ಲು ಇರ್ಲಿಲ್ಲ, ಅದು ತಗೊಂಡೆ ನಾನು ಆಮೇಲೆ. ಆಮೇಲೆ ಸೂಟ್ಗಳು ಬರ್ದೆ. ಸೊ ಈಗ ನನ್ನ ಹತ್ರ ಸುಮಾರು ಒಂದು 15-20 ತರ ಸೂಟ್ ಇದೆ, ಅದು ತಗೊಂಡೆ. ರಾಯಲ್ ಎನ್ಫೀಲ್ಡ್ ಬೈಕ್ ಚಿತ್ರ ಹಾಕಿದ್ದೆ, ಸೊ ಅದು ಆಯ್ತು, ತಗೊಂಡೆ. ಈಗ ಹಾರ್ಲೆ ಡೇವಿಡ್ಸನ್ ಬೈಕ್ ಇದೆ. ಡ್ಯೂಪ್ಲೆಕ್ಸ್ ಮನೆ ಹಾಕಿದೆ ಚಿತ್ರ. ಈಗ ಇದರಿಂದನೇ ನಾನು ಮಾತಾಡ್ತಾ ಇದ್ದೀನಿ ಈಗ ಫಸ್ಟ್ ಫ್ಲೋರ್ ಅಲ್ಲಿ. ಓಕೆ, ಕಾರ್ ಬರ್ದಿದ್ದೀನಿ, ಕಾರ್ ತಗೊಂಡಾಯ್ತು. ಫಾರಿನ್ ಟ್ರಿಪ್ ಬರ್ದಿದ್ದೀನಿ, ಫಾರಿನ್ ಟ್ರಿಪ್ ಆಯ್ತು. ಇನ್ನೊಂದ್ 2-3 ಡ್ರೀಮ್ ಬಾಕಿ ಇದೆ. ಇದು ನನ್ನ ಡ್ರೀಮ್ ಫೈಲ್. ಈ ತರ ನಾನು ಯಾಕೆ ಇದನ್ನ ವಿತ್ ಪಿಕ್ಚರ್ ಇನ್ನೊಂದು ಪ್ರಿಂಟ್ ಔಟ್ ತಗೊಂಡು, ಸೊ ಸಾಮಾನ್ಯವಾಗಿ ನಾವು ಎಲ್ಲಿ ಜಾಸ್ತಿ ಹೊತ್ತು ಕೂತಿರ್ತೀವಿ ಅಲ್ಲಿ ನಾವು ಅನ್ಸ್ಕೊಂಡಿರ್ಬೇಕು. ನಿಮ್ಗೆ ಯಾವುದೇ ಕಾರ್ಪೊರೇಟ್ ಲೆವೆಲ್ ಕಂಪನಿ ವರ್ಕ್ ಮಾಡುವಾಗ ಅವರ ಲ್ಯಾಪ್ಟಾಪ್ ಪಕ್ಕದಲ್ಲಿ ಸ್ಲಿಪ್ ಇರುತ್ತೆ, ಇಲ್ಲ ಅವ್ರ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಲೈನ್ ಅಲ್ಲಿ ಮೇಲ್ಗಡೆ ಬರ್ತಾ ಇರುತ್ತೆ. ಬ್ಯಾಂಕ್ ಗಳಿಗಂತೂ ಟಾರ್ಗೆಟ್ ಮೇಲ್ಗಡೆನೆ ಬರ್ತಾ ಇರುತ್ತೆ. ಅವ್ರ ಟಾರ್ಗೆಟ್ ಸಿಸ್ಟಮ್ ಮುಂದೆನೆ ಇರುತ್ತೆ. ಸಿಸ್ಟಮ್ ಮೇಲ್ಗಡೆ ಅದು ಲೈನ್ ಅಲ್ಲಿ LED ಬೋರ್ಡ್ ಅಲ್ಲಿ ಹಿಂಗ್ ಹೋಗುತ್ತಲ್ಲ ರನ್ನಿಂಗ್, ಅದ್ ಹಿಂಗ್ ಹೋಗ್ತಾ ಇರೋ ಟಾರ್ಗೆಟ್ 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 ಟಾರ್ಗೆಟ್. ಸಿಸ್ಟಮ್ ಅಲ್ಲಿ ವರ್ಕ್ ಮಾಡ್ತಿರುವಾಗ್ಲೂ ಅವ್ರ ಟಾರ್ಗೆಟ್ ಅಲ್ಲಿ ಓಡ್ತಾ ಇರುತ್ತೆ ಕಣ್ಣೆದುರುಗಡೆ. ಈ ರೀತಿ ಒಂದು ಕರೆಕ್ಟ್ ಸ್ಕ್ರೋಲ್ ಆಗ್ತಾ ಇರುತ್ತೆ. ಸೊ ಆ ತರ ನಾವು ನಮ್ಮ ಕನಸನ್ನ ಫಿಕ್ಸ್ ಮಾಡ್ಕೊಂಡು, ಡ್ರೀಮ್ ಫೈಲ್ ಫಿಕ್ಸ್ ಮಾಡ್ಕೊಂಡು, ಇದನ್ನ ನೆಕ್ಸ್ಟ್ ನಿಮ್ಗೆ ಒಂದು ಹೋಮ್ವರ್ಕ್ ಏನಂತ ಹೇಳಿದ್ರೆ, ಇವತ್ತು ನೀವು ಡ್ರೀಮ್ ಬರಿಬೇಕು, ಅದನ್ನ ಪಿಕ್ಚರೈಸ್ ಮಾಡಬೇಕು, ಅದಕ್ಕೆ ಡೇಟ್ ಹಾಕ್ಬೇಕು. ಪಿಕ್ಚರೈಸ್ ಅಂತ ಹೇಳಿದ್ರೆ ಒಂದು ಪ್ರಿಂಟ್ಔಟ್ ಗಿಂತ ಮುಂಚೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಗೂಗಲ್ ಅಲ್ಲಿ ನಿಮ್ಗೆ ಬೇಕಾಗಿದ್ದು ಎಲ್ಲಾದು ಇವತ್ತು ಸಿಗುತ್ತೆ. ಅದು ಗೂಗಲ್ ಇಮೇಜ್ಗೆ ಹೋಗಿ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನ ಪ್ರಿಂಟ್ಔಟ್ ತೆಗಿರಿ, ಕಲರ್ ಪ್ರಿಂಟ್ಔಟ್ ತೆಗಿರಿ. ಬ್ಲಾಕ್ ಅಂಡ್ ವೈಟ್ ಅಷ್ಟು ಅಟ್ರಾಕ್ಟ್ ಆಗಲ್ಲ. ನೆನ್ಪಿಟ್ಕೊಳ್ಳಿ, ಯಾವ ಕಲರ್ ಕಾರ್ ಬರೀತಿರೋ ಅದೇ ಕಲರ್ ಸಿಗುತ್ತೆ. ನಾನು ರೆಡ್ ಬರ್ದಿದ್ದೆ, ಶಿಫ್ಟ್ ಬರ್ದಿದ್ದೆ. ನಾನು i20 ತಗೊಂಡೆ. ನಾನು ಫಸ್ಟ್ ಕಾರ್ i20 ತಗೊಳ್ಳುವಾಗ ಕಲರ್ ಮಾತ್ರ ರೆಡ್ಡೇ ಸಿಕ್ತು ನಂಗೆ, ಯಾಕಂದ್ರೆ ನಾನು ರೆಡ್ಡೇ ಅನ್ಸಿಲ್ಲ. ಸೇಮ್ ಸಂತೋಷ್ ಶೆಟ್ಟಿ ಸರ್, ಅವ್ರಿಗೆ ಬೇಕಾಗಿದ್ದು ಬ್ಲೂ ಕಲರ್ ಕಾರ್ ಬೇಕು ಅಂತ ಬುಕ್ ಮಾಡಿದ್ದಾರೆ. ಆದ್ರೆ ಅವ್ರ ಚಿತ್ರ ತಂದು ಹಾಕೊಂಡಿದ್ದು ರೆಡ್. ಕೊನೆಗೆ ಅವ್ರಿಗೆ ಸಿಕ್ಕಿದ್ದು ರೆಡ್ ಕಾರ್. ಹಾಗಾಗಿ ಯಾವ ಕಾರ್ ಬೇಕು, ಅವ್ರ ಫಸ್ಟ್ ಬೆಲ್ಲೋನ ಕಾರ್ ಹಂಗೆ ಆಗಿತ್ತು. ಅವತ್ತು ಅವ್ರಿಗೆ ಆ ಲಾಂಚ್ ಮಾಡೋ ದಿನದಲ್ಲಿ ಬ್ಲೂ ಕಾರ್ ಸಿಗ್ಲೇ ಇಲ್ಲ, ಸ್ಟಾಕೇ ಇಲ್ಲ ಸರ್, ರೆಡ್ ಇದೆ ತಗೊಳ್ಳಿ ಅಂತ. ಆಮೇಲೆ ಅವ್ರು ರೆಡ್ಡೇ ತಗೊಂಡ್ರು. ಆಮೇಲೆ ಗೊತ್ತಾಯ್ತು ನಮ್ಗೆ ರೆಡ್ ಯಾಕೆ ಸಿಕ್ತು ಅವ್ರಿಗೆ ಅಂದ್ರೆ ರೆಡ್ಡೇ ಅನ್ಸಿದಾರೆ ಅವ್ರ ಮನೆಯಲ್ಲಿ. ನಾವು ಅವಾಗ ಒಂದೇ ರೂಮಲ್ಲಿ ಇದ್ವಿ ರೂಮ್ಮೇಟ್ ಆಗಿ. ಸೊ ಅವಾಗ ನಾನು ರೆಡ್ ಕಾರ್ ಅನ್ಸಿದ್ ನೋಡಿದ್ದೆ ನಾನು ಅವ್ರಿಗೆ. ಹಾಗಾಗಿ ಆಮೇಲೆ ನಾವು ಬುಕ್ ಮಾಡಿದ್ದು ಸಿಗಲ್ಲ, ನಾನು ಅನ್ಸಿದ್ ಸಿಗತ್ತೆ. ಸೊ ಹಾಗಾಗಿ ನಿಮ್ಗೆ ಯಾವ ಕಾರ್ ಬೇಕು ಅದನ್ನ ಪಿಕ್ಚರೈಸ್ ಆಗಿ ನೋಡ್ತಾ ಬನ್ನಿ. ಓಕೆ, ಸೊ ಈ ರೀತಿ ಅದನ್ನ ವಿಜುವಲೈಸೇಷನ್ ಮಾಡ್ಕೊಳ್ತಾ, ನಾಳೆ ಅದನ್ನ ಪ್ರಿಂಟ್ಔಟ್ ಹಾಕಿ, ಅದಕ್ಕೆ ಡೇಟ್ ಹಾಕಿ ನಿಮ್ಮ ಲೀಡರ್ಗೆ ಅದನ್ನ ಕಳಿಸಿ, ಅಥವಾ ಅದನ್ನ ನಿಮ್ಮ ಮನೆ ಗೋಡೆಗೆ ಅಂಟಿಸ್ಬಿಟ್ಟು ವಿಡಿಯೋ ಕಾಲ್ ಮಾಡಿ ತೋರಿಸಿ. ಇಷ್ಟು ಮಾಡಿ, ಇದಿಷ್ಟು ಇವತ್ತಿನ ವರ್ಕ್. ನಾಳೆ ಇದಕ್ಕೆ ಆಕ್ಷನ್ ಯಾವ ರೀತಿ ಮಾಡಬೇಕು, ಡ್ರೀಮ್, ಡಿಮ್ಯಾಂಡ್, ಡೆಡಿಕೇಶನ್ ಯಾವ ರೀತಿ ಡೆಡಿಕೇಟ್ ಮಾಡಬೇಕು, ಅದು ಡೆಡಿಕೇಶನ್ ಡಿಮ್ಯಾಂಡ್ ಮಾಡುತ್ತೆ. ಆ ಡಿಮ್ಯಾಂಡ್ ಯಾವ ರೀತಿ ಇರುತ್ತೆ, ನಾವು ಅದಕ್ಕೆ ಯಾವ ರೀತಿ ತಯಾರಾಗಬೇಕು ಅನ್ನೋದ್ರ ಬಗ್ಗೆ ನಾಳೆ ನಮ್ಮ ಗುರುಗಳದನ್ನ ನಡೆಸ್ಕೊಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಸಮಯ ಆಗಿದೆ. ಸೊ ನಾಳೆ ಭೇಟಿಯಾಗೋಣ ಎಲ್ಲರೂ. ಥ್ಯಾಂಕ್ ಯು.